ಮತ್ತೆ ಯಾವ ಅಮ್ಮಂದರಿಗೆ ಅಕ್ಕಂದರಿಗೆ ಪೀರಿಯಡ್ ಪ್ರಾಬ್ಲಮ್ ಇರುತ್ತೆ, ವಾಯ್ಸ್ ಡಿಸ್ಚಾರ್ಜ್, ಓವರ್ ಬ್ಲೀಡಿಂಗ್ ಮತ್ತು ಬೇರೆ ಬೇರೆ ತರಹದ ಮಾಸಿಕ ಧರ್ಮದ ಉಪದ್ರ ಇರುತ್ತೆ, ಮತ್ತೆ ಯಾವ ಮಕ್ಕಳಿಗೆ ಬೇರೆ ಬೇರೆ ಪ್ರಕಾರದ ಉಪದ್ರವ ಇಲ್ಲಿ ಇರುತ್ತಲ್ವಾ, ಉಪದ್ರ ಇರುತ್ತೆ, ಅವಾಗ ಮೂಲಬಂಧ ಹಾಕೊಂಡ್ಬಿಡಿ. ಇಂಥ ಒಂದು ಚಿಕ್ಕ ವಿಷಯನ ಹೇಳ್ಕೊಡಿ ನಿಮ್ಮ ಮಕ್ಕಳಿಗೆ. ಇಂಥ ಚಿಕ್ಕ ಚಿಕ್ಕ ವಿಷಯಗಳೇ ಗೊತ್ತಿಲ್ಲ ಈ ಜನಗಳಿಗೆ. ಮೂಲಬಂಧ ಹಾಕೊಂಡಿಟ್ಬಿಡಿ, ಏನು ಪ್ರಾಬ್ಲಮ್ ಇಲ್ಲ. ನನಗೆ ಹೇಳ್ತಾ ಇದ್ದೀನಿ, ನನ್ನ ಮೂಲಬಂಧ ಇಲ್ಲೇ ಇದೆ. ನನಗೆ ಕಪಾಲಭಾತಿ ಮಾಡ್ತಾ ಇದ್ದೀನಿ, ನನ್ನ ಮೂಲಬಂಧ ಹಾಗೆ ಇದೆ. ನನಗೆ ಅನುಲೋಮ ವಿಲೋಮ ಮಾಡ್ತಾ ಇದ್ದೀನಿ, ನನ್ನ ಮೂಲಬಂಧನೂ ಇನ್ನೂ ಹಾಗೆ ಇದೆ. ನಾನೀಗ ಬಾಹ್ಯ ಪ್ರಣಾಮ ಮಾಡ್ತಾ ಇದ್ದೀನಿ. ಇಲ್ಲಿ ಮೂಲಬಂಧ ಇರಲೇಬೇಕು. ಉಡಿಯಾರ್ ಬಂಧ ಮತ್ತು ಜಾಲಂಗಾರ್ ಬಂಧು, ಈ 3 ಬಂಧ ಇಲ್ಲಿ ಇರುತ್ತೆ. ನೀವೇನಾದ್ರೂ ಮಾಡಿದ್ರಾ? ಹೇಳ್ತೀರಾ ಇಷ್ಟೊಂದು ಹೊಟ್ಟೆ ಒಳಗೆ ಹೋಗೋದಿಲ್ಲ ಅಂತ. ಅರೆ ಸ್ವಲ್ಪ ಆದ್ರೂ ಹೋಗತ್ತಲ್ವಾ? ಹೇಳ್ತಾರೆ ನಮ್ಮ ಹೊಟ್ಟೆನೂ ಈ ತರ ಮಾಡ್ಕೊಡಿ ಅಲ್ವಾ ಅಂತ. ನನ್ನ ಹೊಟ್ಟೆ ಕೂಡ ಮೊದಲು ಈ ತರ ದಪ್ಪಗಿತ್ತು. ನನ್ನ ಊರಲ್ಲೆಲ್ಲ ನನ್ನನ್ನು ಡೊಳ್ಳು ಹೊಟ್ಟೆ ಅಂತಿದ್ರು. ಅಲ್ಲ ಡೊಳ್ಳು ಹೊಟ್ಟೆ ಹೋದ ಅಂತ. ಮೊದಲು ನನಗೆ ಡೊಳ್ಳು ಹೊಟ್ಟೆ ಅಂತ ಇದ್ರು. ಆದ್ರೆ ಇವತ್ತು ನನ್ನ ಹೊಟ್ಟೆ ನೋಡಿ ಕೋಟಿಗಟ್ಟಲೆ ಜನ ಹುಚ್ಚರಾಗಿದ್ದಾರೆ. ಕೆಲವರಂತೂ ಬೆಳಿಗ್ಗೆ ತಕ್ಷಣ ಇದೇ ಪ್ರಾರ್ಥನೆ ಮಾಡ್ತಾರೆ, ಹೇ ಪ್ರಭು ಸ್ವಾಮಿ ರಾಮದೇವ್ ತರ ನಮಗೆ ಹೊಟ್ಟೆ ಕೊಡು ಅಂತ. ಕೆಳಗಿಂದ ಹೇಳಿದ್ರೆ ಮೂಲಬಂಧ, ಮಧ್ಯದಿಂದ ಹೇಳಿದ್ರೆ ಉಡಿಯಾರ್ ಬಂಧ್. ಕತ್ತನ್ನು ಹೀಗೆ ಟೈಟ್ ಆಗಿ ಸ್ವಲ್ಪ ಹಿಡ್ಕೊಂಡ್ಬಿಟ್ರೆ, ಹೀಗೆ ಗದ್ದವನ್ನು ಎದೆಗೆ ತಾಗಿಸಿದ್ರೆ ಉಡಿಯಾನ್ ಬಂಧ್, ಜಾಲಂಧರ್ ಬಂಧ್. ಮೂಲಬಂಧದ ಮಹಿಮೆನೇ ಇದು. ಅದರಿಂದೆಲ್ಲ ಧಾತು ರೋಗ ಕಳೆದು ಹೋಗ್ಬಿಡುತ್ತೆ, ಊರ್ಧ್ವಚೇತ ಆಗ್ಬಿಡುತ್ತೆ, ಮತ್ತೆ ಮುಖ ಹೊಳಿತಾ ಇರುತ್ತೆ. ಕೆಲವ್ರ ಮುಖ ಹೇಗೆ ಒಣಗೋಗಿರುತ್ತೆ ಅಂದ್ರೆ ಈ ಮಾವಿನ ಹಣ್ಣನ್ನ ಚೀಪಿ ತಂದು ಬಿಸಾಕ್ತಿರಲ್ಲ, ಹಂಗ ಒಳಗೋಗಿರುತ್ತೆ. ಹೀಗೆ ಒಂಥರ ಒಣಗೋಗಿರೋ ತರ ಇರುತ್ತೆ. ಹೇಗಂತಂದ್ರೆ ಅದು ಒಣಗೋಗಿರೋ ಬಾಳೆಹಣ್ಣು ಸಿಪ್ಪೆನ ಬಿಸಾಕಿರೋ ತರ. ಹೀಗೆ ನಿಸ್ತೇಜರಾಗಿ ಓಡಾಡ್ಕೊಂಡಿರ್ತಾರೆ. ಕಪಾಲಭಾತಿ ಮೂಲಬಂಧ ಜೊತೆಯಲ್ಲಿ ಮಾಡಿ ಊರ್ಧ್ವರಿತ ಆಗ್ಬಿಡ್ತಾರೆ, ಊರ್ಧ್ವರಿತ. ಮತ್ತೆ ಮುಖ ಹೊಳೆ ತೊಡಗುತ್ತೆ. ಮತ್ತೆ ಕಪಾಲಭಾತಿ ಜೊತೆಯಲ್ಲಿ ಮೂಲಬಂಧ ಅನ್ಸ್ಕೊಳ್ಳಿ. ಕಪಾಲ ಅಂದ್ರೆ ಹಣೆ, ಭಾತಿ ಅಂದ್ರೆ ದೀಪ್ತಿ, ಮುಖದ ಮೇಲೆ ತೇಜಸ್ಸು ಬಂದ್ಬಿಡುತ್ತೆ. ನಿಮ್ಮ ಬಣ್ಣ ಹೇಗೆ ಇರಲಿ, ನೀವು ಕಪ್ಪಾಗಿರಿ ಇಲ್ಲ ಬೆಳ್ಳಗಿರಿ, ಭಗವಂತ ನಮ್ಮನ್ನ ಮಧ್ಯದಲ್ಲಿ ಇಟ್ಟಿದ್ದಾನೆ. ಅದಕ್ಕೆ ನಮ್ಮ ಹತ್ರ ಕಪ್ಪಗಿರೋರು ಬರ್ತಾರೆ, ಬೆಳ್ಳಗಿರೋರು ಬರ್ತಾರೆ. ನಮ್ಮ ಅಂಗಡಿ ಕಪ್ಪು ಬಿಳುಪಿನ ನಡುವೆ ಇದೆ. ಈ ಕಪ್ಪು ಬಿಳುಪಿನಿಂದ ಏನೂ ಆಗಿದ್ದಿಲ್ಲ. ಮುಖ ಹೇಗಾದ್ರೂ ಇರಲಿ. ಒಂದು ವೇಳೆ ಶ್ಯಾಮ ವರ್ಣದವರಾಗಿದ್ರೆ ಆಗ ಶ್ಯಾಮ ಸುಂದರ ಆಗಿ ಭಗವಂತ ರಾಮ, ಭಗವಂತ ಕೃಷ್ಣ, ಭಗವಂತ ಶಿವ ಎಲ್ಲರೂ ಶ್ಯಾಮ ವರ್ಣದವರೇ ಆಗಿದ್ರು. ಮತ್ತೆ ಶಂಕರನ ಪಾರ್ವತಿ ಬೆಳ್ಳಗಿದ್ರು. ಹೇಗಾದ್ರೂ ಇರಲಿ, ಯಾರಿಗೆ ಯಾವ ತರ ಬೇಕು ಆ ಥರದ್ದೇ ಅವರಿಗೆ ರೋಲ್ ಮಾಡೆಲ್ ಐಕಾನ್ ಸಿಕ್ಕೇ ಬಿಡ್ತಾರೆ. ಮತ್ತೆ ಮಧ್ಯದಲ್ಲಿರೋಗೆ ನಾವಿಲ್ಲಿ ಇದೀವಲ್ಲ, ಹಾಗಾಗಿ ಯಾವುದೇ ರೀತಿ ಚಿಂತೆ ಮಾಡಬೇಕಾಗಿಲ್ಲ. ಮೂಲಬಂಧದ ಜೊತೆಲಿ ಮಾಡ್ತಿದೀಯ ನೀನು? ಅನುಪಾನದ ಜೊತೆಯಲ್ಲಿ ಹೇಳ್ಕೊಡ್ತಾ ಇದ್ದಾನ ನಿಮ್ಗೆ. ಈಗ ಯೋಚನೆ ಮಾಡಿ, ಯಾವಾಗ ನಾನು ಯೋಗದ ಮಹಿಮೆನ ಹಾಡ್ತೀನಲ್ವಾ, ಆಯುರ್ವೇದದ ಮಹಿಮಾ, ಯಜ್ಞದ ಮಹಿಮಾ, ಇದೇನಿಲ್ಲಿ 4 ಕಡೆ ಹವನ ನಡೀತಾ ಇದೆಯಲ್ವಾ, ಇದ್ಯಾವುದೋ ಶನಿ ಕೇತು ರಾಹು ಭೂತ ಪ್ರೇತನ ಓಡಿಸೋದಕ್ಕಲ್ಲ. ಯಾಕಂದ್ರೆ ಎಲ್ಲಿ ಹವನ ಆಗ್ತಾ ಇರುತ್ತೆ ಅಲ್ಲಿ ಶನಿ ಕೇತು ರಾಹು ಭೂತ ಪ್ರೇತ, ಸಾಡೆ ಸಾತಿ, ವಾಸ್ತು ದೋಷ, ಕಾಲದೋಷ, ಕಾಲ ಸರ್ಪ ದೋಷ, ಪ್ರಾರಬ್ಧ ದೋಷ,
ಅಲ್ಲಿ ಡಾಕಿನಿ, ಶಾಕಿನಿ, ಪಿಶಾಚಿನಿ, ಭೂತ, ಪ್ರೇತ ಮತ್ತೆ ಬೇರೆ ಬೇರೆ ಪ್ರಕಾರಗಳ ನಕಾರಾತ್ಮಕತೆಯ ಬೆಳಕು ಯಾವುದನ್ನು ಈ ಸಮಾಜ ಹೇಳುತ್ತೋ ಇಲ್ಲಿ ನೋಡಿ, ನಾನು ಇದ್ರ ಬಗ್ಗೆ ನಿಮ್ಗೆ ಏನು ಹೇಳಕ್ ಹೋಗ್ತಿಲ್ಲ ಇವಾಗ. ಯಾಕಂದ್ರೆ ಇದು ಅದೃಷ್ಟ ಇದೆಯಲ್ಲ ತುಂಬಾ ರಹಸ್ಯಪೂರ್ಣವಾಗಿದೆ. ಆದ್ರೆ ಇಷ್ಟನ್ನು ಮಾತ್ರ ಇಲ್ಲಿ ಹೇಳಬಲ್ಲೆ, ಎಲ್ಲಿ ಹವನ ಆಗತ್ತಲ್ಲ ಅಲ್ಲಿ ಯಾವುದೇ ಪ್ರಕಾರದ ನಕಾರಾತ್ಮಕವಾದ ಶಕ್ತಿ ಯಾವುದೇ ಪ್ರಭಾವ ಬೀರೋದಿಲ್ಲ. ಇದು ನಿಜವಾದ ಮಾತು. ಹಾಗಾಗಿ ನಿಮ್ಮ ಮನೆಗಳಲ್ಲಿ ದಿನವಾಗ್ಲೂ ಹವನ ಮಾಡ್ಕೊಳ್ಳಿ, ಸಂಭವ ಇದ್ರೆ. ಇಲ್ಲಾಂದ್ರೆ ಸ್ಯಾಟರ್ಡೆ ಸಂಡೇ ಆದ್ರೂ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ವಾರದಲ್ಲಿ ಒಮ್ಮೆ ಆದ್ರೂ. ಮತ್ತೆ ಪೂರ್ತಿ ಹವನ ಆಗ್ಲಿಲ್ಲ ಅಂತಂದ್ರೆ ದೀಪ ಯಜ್ಞನಾದ್ರೂ ಖಂಡಿತವಾಗ್ಲೂ ಮಾಡಿ. ಒಂದಿಷ್ಟು ದೀಪಗಳನ್ನ ಖಂಡಿತವಾಗ್ಲೂ ಅಣಿಸಿ. ಕೆಲವು ಜನ ಹೀಗೆ ಹೇಳ್ತಾರೆ, ಈ ದೀಪಗಳನ್ನ ಅಣಿಸಿದ್ರೆ ಏನಾಗುತ್ತೆ, ದೀಪಗಳನ್ನ ಅಣಿಸದೇ ಇದ್ರೆ ಏನಾಗುತ್ತೆ ಹೇಳಿ, ನಿಮ್ಮ ದೀಪನೇ ಆರು ಹೋಗ್ಬಿಡುತ್ತೆ. ಹಾಗಾಗಿ ನಾನು ಭಾರತದ ಎಲ್ಲಾ ಅಮ್ಮಂದಿರಿಗೆ ಒಂದು ಅಭಿನಂದನೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವರು ಸನಾತನ ಧರ್ಮವನ್ನು ಇನ್ನೂ ಎತ್ತಿ ಹಿಡಿದಿದ್ದಾರೆ. ಈ ಪುರುಷರು ಹೇಗೆ ಅಂತಂದ್ರೆ ಅವರ ಜ್ಯೋತಿನೇ ಆರೋಗಿರುತ್ತೆ. ಅವ್ರು ಎದ್ದೇಳುವಾಗ್ಲೇ ಸುಸ್ತಾಗಿರ್ತಾರೆ, ಬರುವಾಗ್ಲೂ ಸುಸ್ತಾಗಿರ್ತಾರೆ, ಮುಖ ಜೋತಾಕೊಂಡೇ ಬರ್ತಾರೆ. ಯಾವಾಗ್ಲೂ ಚೈತನ್ಯದಿಂದಿರಿ. ಹೇಗಿರಿ? ಚೈತನ್ಯದಿಂದ ಜಾಗೃತವಾಗಿರಿ. ಯೋ ಜಾಗಾರತಮೃಚ ಕಾಮಯಂತೆ ಯೋ ಜಾಗಾರತಮು ಸಾಮಾನ್ಯಂತಿ ಯೋ ಜಾಗಾರತಮಯಂ ಸೋಮ ಆಹತವಾಹಮಸ್ಮಿ ಸಖ್ಯೇನೋಕ ಉತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ ಕ್ಷುರಸ್ಯ ಧಾರಾ ನಿಶಿತ ದುರತ್ಯಯ ದುರ್ಕಂಪಧಸ್ತತ್ ಕವಯೋ ವದಂತಿ. ಸರಿ, ಮಿಕ್ಕಿದ ಔಷಧಿಗಳ ಬಗ್ಗೆ ನಾನು ಆಮೇಲೆ ಹೇಳ್ತಾ ಹೋಗ್ತೀನಿ. ಆದರೆ ಒಂದು ಮುಖ್ಯವಾದ ಔಷಧಿ ಬಗ್ಗೆ ಹೇಳ್ತೀನಿ. ಈಗ ತುಂಬ ಮುಖ್ಯವಾದದ್ದು ನಾನು ಮಸ್ತಿಷ್ಕಕ್ಕೋಸ್ಕರ ಮೆಮೊರಿ ಗ್ರೇಟ್, ಮೇಧಾವಟಿ, ಯೂರೋಗ್ರೀಟ್, ಬ್ರೈನ್ ಮತ್ತು ನರ್ವಸ್ ಸಿಸ್ಟಮ್ಗೋಸ್ಕರ. ರೋಗ ಬಂದ್ಬಿಡ್ತು ಅಂತಂದರೆ ಆಮೇಲೆ ಸಿಬಕ್ಥೋರ್ನ್, ಆಮೇಲೆ ನ್ಯೂಟ್ರಲ್ ಒಮೇಗಾ, ಮೇಧಾಕ್ವಾತ್, ಮೇಧಾಕ್ವಾತಿನ ಬಸ್ತಿ, ಮೇಧಾ ಇಷ್ಟ್, ಆಮೇಲೆ ಶಿರೋಧಾರ, ಆಮೇಲೆ ಬಾದಾಮ್ ರೋಗನಿಲ್ಲ, ಹಸುವಿನ ತುಪ್ಪದಿಂದ ಅಭ್ಯಂಗನ ಹಸುವಿನ ತುಪ್ಪನ ತಿನ್ನಕ್ ಕೊಡ್ತೀವಿ. ಇದು ಮಸ್ತಿಷ್ಕಕ್ಕೋಸ್ಕರ. ಇಷ್ಟೆಲ್ಲ ಮಾಡಿದೀವಿ ನಾವು. ಕಣ್ಣಿಗೋಸ್ಕರ ಆಯಗ್ರೀಟ್, ಕಣ್ಣಿಗೋಸ್ಕರ ಅಕ್ಷಿತರ್ಪಣ್, ಕಣ್ಣಿಗೋಸ್ಕರ ಆಮೇಲೆ ಜಲನೇತಿ, ಸೂತ್ರನೇತಿ, ಕಣ್ಣಿಗೋಸ್ಕರ ಈ ಪಾಯಿಂಟ್ನ ಒತ್ತುತ್ತೀವಿ ನಾವು. ಮತ್ತೆ ಕಣ್ಣಿಗೋಸ್ಕರ ಆಯಗ್ರೀಟ್ ಬಸ್ತಿ ಕೂಡ ಕೊಡ್ತೀವಿ. ಕೂದಲಿಗೋಸ್ಕರ ಕೂಡ ಕೇಶಕಾಂತಿ ಬಸ್ತಿ, ಕೇಶಕಾಂತಿ, ಮತ್ತೆ ಬೇರೆ ಬೇರೆ ತರ ಇದೆ, ಬಿಡಿ ಅದ್ರ ಬಗ್ಗೆ. ಹೀಗೆ ಬೇರೆ ಬೇರೆ ತರದ ಔಷಧಿಗಳಿವೆ. ಕಣ್ಣಿಗೋಸ್ಕರ ಆಯಗ್ರೀಟ್, ಕಿವಿಗೋಸ್ಕರ ಇಯರ್ ಗ್ರೀಟ್, ಕತ್ತಿಗೋಸ್ಕರ ಥೈರೋಗ್ರೀಟ್, ಆಮೇಲೆ ಇದಿದೆಯಲ್ಲ ಎಲೋವೆರಾ, ಅಮೃತದ ಏನಿದು ನಾವು ಹೊಸ ಒಂದು ಗಾರ್ಗಿಲ್ ಏನು ಹುಡುಕಿದೀವಲ್ಲ, ಇದಂತೂ ಗಂಟ್ಲಿನ ಯಾವುದೇ ರೋಗ ಇರಲಿ, ಗಂಟ್ಲು ಕೂತ್ಕೊಂಡೇ ಇರಲಿ, ಕರ್ಕರ ಇರಲಿ, ಮಾತಾಡೋಕೆ ಬರ್ದೇ ಇರಲಿ, ಶಬ್ದನೇ ಬರ್ದೇ ಇರಲಿ, ಏನಾದ್ರೂ ಆಗ್ಲಿ, ಯಾರು ಮೂಕರಾಗಿದ್ರೋ ಅವರು ಎಲೋವೆರಾ ಮತ್ತು ಅಮೃತದ ಎಲೆಗಳು, ಎಲೋವೆರಾ 100 ಗ್ರಾಮು, ಅಮೃತದ ಎಲೆಗಳು 10 ಗ್ರಾಮು, ಹಳದಿ 10 ಗ್ರಾಮ್, ಹರಳುಪ್ಪು 2 ಗ್ರಾಮು, ಎಲ್ಲದನ್ನು ಮಿಕ್ಸ್ ಮಾಡಿ ಮಿಕ್ಸಿಯಲ್ಲಿ ಹಿಂಗೆ ತಿರುಗಿಸ್ಬಿಟ್ರೆ, ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸೋಸ್ಬಿಟ್ರೆ ಅಲ್ಲಿ ಬರೋ ಪದಾರ್ಥನ ಗಂಟಲಾಕಿ ಗಾರ್ಗಲ್ ಮಾಡಿದ್ರೆ ಕೆಲವ್ರ ಗಂಟ್ಲಂದು ಎಷ್ಟು ಕೆಟ್ಟ ಹೋಗಿರತ್ತೆ ಅಂತಂದ್ರೆ ಅವರಿಗೆ ಅದನ್ನ ಸರಿ ಮಾಡೋಕೆ ಆಗಲ್ಲ. ಸ್ವಾಮಿ ರಾಮದೇವ್ ಅವರ ಗಂಟ್ಲನ್ನ ನೋಡಿ, ಒಬ್ಬ ಮನುಷ್ಯ 100 ಜನ್ಮಕ್ಕಾಗೋಷ್ಟು ಏನ್ ಮಾತಾಡ್ತಾನೋ ಅಷ್ಟನ್ನ ನಾನು ಆಲ್ರೆಡಿ ಮಾತಾಡ್ಬಿಟ್ಟಿದ್ದೀನಿ. ಬೆಳಿಗ್ಗೆ 5 ಗಂಟೆಯಿಂದ ನಡೀತಾ ಇರುತ್ತೆ ನನ್ನ ಕಾರ್ಯಕ್ರಮ, ರಾತ್ರಿ 10 ಗಂಟೆವರೆಗೂ ಕೂಡ. ಶುರುವಿನಲ್ಲಿ ನನ್ನ ಗಂಟ್ಲು ಕೂಡ ಹಾಗೆ ಬಿದ್ದು ಹೋಗ್ತಾ ಇತ್ತು. ಆಗ ನನ್ನ ಗಂಟ್ಲಿಗೆ ಹೇಳ್ದೆ, ನೀನು ಈಗಲೇ ಹೀಗೆ ಕೂತ್ಕೊಂಡ್ಬಿಟ್ರೆ ಏನು ಮಾಡೋದು, ಮುಂದೆ 100 ವರ್ಷ ಈ ಕೆಲಸ ಮಾಡಬೇಕಲ್ಲ ಅಂತ. ಆಮೇಲೆ ನಾನು ಈ ಥರದೆಲ್ಲ ರೀತಿ ನೀತಿಗಳನ್ನ ಹುಡುಕ್ದೆ. ಮುಲೇಠಿ, ಕಪ್ಪು ಮೆಣಸು, ಮಿಶ್ರಿ ಇದನ್ನೆಲ್ಲ ಚೀಪೋಗಿ ಶುರು ಮಾಡಿದೆ. ಆಮೇಲೆ ಈ ಗಾರ್ಗಿಲ್ನ ಹುಡುಕಿದೆ ನಾನು. ಈಗ ನೀವೆಲ್ಲ ಅನ್ಕೋಬಹುದು ಹೇಗೆ ಹುಡುಕ್ತಾರೆ ಇದನ್ನ ಅಂತ. ಇದು ಖಂಡಿತವಾಗ್ಲೂ ನನಗೂ ಗೊತ್ತಿಲ್ಲ. ಯಾಕಂದ್ರೆ ನನ್ನ ಹತ್ರ ಯಾರಾದ್ರೂ ಹುಷಾರಿಲ್ದವ್ರು ಬಂದ್ರೆ ನಾನು ಭಗವಂತನಿಗೆ ಪ್ರಾರ್ಥನೆ ಮಾಡ್ತೀನಿ, ಭಗವಂತ ನನಗೆ ಇದು ಗೊತ್ತಿಲ್ಲ, ಇದ್ರಾಗೇನೋ ದಾರಿ ತೋರಿಸು ಅಂತ. ಭಗವಂತ ದಾರಿ ತೋರಿಸ್ತಾರೆ, ನಾನು ಅದನ್ನ ಹೇಳ್ತೀನಿ. ಆಮೇಲೆ ಹುಷಾರಿಲ್ದವ್ರು ಸರಿ ಹೋಗ್ಬಿಡ್ತಾರೆ, ಅಲ್ಲೇ ಹುಡುಕಾಟ ಶುರು ಆಗ್ಬಿಡುತ್ತೆ ಅಲ್ಲಿಂದ. ಇದು ನಿಜವಾಗ್ಲೂ ನಾನು ಸತ್ಯವನ್ನೇ ಹೇಳ್ತಾ ಇದ್ದೀನಿ ನಿಮ್ಗೆಲ್ಲ. ತುಂಬಾ ಬುಕ್ಗಳನ್ನ ಓದ್ಬಿಟ್ಟಿದ್ದೀನಿ ನಾನು, ವೇದ, ದರ್ಶನ, ಉಪನಿಷತ್ ಎಲ್ಲ. ಒಂದು ಕಡೆಯಲ್ಲಿ ಮಾಡರ್ನ್ ಮೆಡಿಕಲ್ ಸೈನ್ಸ್, ಏನ್ಷಿಯಂಟ್ ಮೆಡಿಕಲ್ ಸೈನ್ಸ್. ಆದ್ರೆ ಯಾವ ಸಮಯದಲ್ಲಿ ಯಾವ ಸೂತ್ರ ಕೆಲ್ಸಕ್ಕೆ ಬರುತ್ತೆ ಅಂತ ಹಾಗೇನೆ ಗೊತ್ತಾಗ್ಬಿಡುತ್ತೆ ನಮ್ಗೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಚಿತ್ತವನ್ನು ಗುರುವಿನಲ್ಲಿ, ಭಗವಂತನಲ್ಲಿ ವಿಲೀನಗೊಳಿಸಿ ಬನ್ನಿ. ಅನುಲೋಮ ವಿಲೋಮ ಮಾಡೋಣ. ಮಿಕ್ಕಿದ ಔಷಧಿಗಳ ಬಗ್ಗೆ ಆಮೇಲೆ ಹೇಳ್ತೀನಿ. ಕಣ್ಣಿಗೋಸ್ಕರ, ಮನ್ಸಿಗೋಸ್ಕರ, ಕಣ್ಣಿಗೋಸ್ಕರ, ಕಿವಿಗೋಸ್ಕರ, ಗಂಟ್ಲಿಗೋಸ್ಕರ, ಹಾರ್ಟಿಗೋಸ್ಕರ, ಲಿವರ್ಗೋಸ್ಕರ, ಕಿಡ್ನಿಗೋಸ್ಕರ, ಮತ್ತೆ ಈ ಆರ್ಥರೈಟಿಸ್ಗೋಸ್ಕರ ಪಿಡಾನಿಲ್ ಗೋಲ್ಡ್, ಆಯೋಗ್ರೇಟ್, ಆರ್ಥೋಕೇರ್, ಮತ್ತೆ ಪಿಡಾನಿಲ್ ಪಾನಿ. ಇದನ್ನೀಗ ಹೊಸದಾಗಿ ಮಾಡಿದೀವಿ ನಾವು, ಈ ಪಿಡಾನಿಲ್ ಪಾನಿ. ಎಲೋವೆರಾ, ಗಿಲೋಯ್, ನೀರುಗುಂಡಿ, ಪಾರಿಜಾತ ಮತ್ತೆ ಸಹಜನ, 5 ವಸ್ತುಗಳ ಜ್ಯೂಸ್. ಇದನ್ನ ಕುಡಿದು ಬಿಡಿ ಅಷ್ಟೇ. ಮತ್ತೆ ಪಿಡಾನಿಲ್ ಗೋಲ್ಡ್ ಕುಡಿರಿ. ಆಮೇಲೆ ನೋಡಿ ನಿಮ್ಮ ಪುಡಿ ಪುಡಿ ಆಗಿರೋ ಕಾರ್ಟಿಲೇಜ್ ಎಲ್ಲ ರಿಪೇರ್ ಆಗಿಬಿಡುತ್ತೆ. ಏನೇ AVN, HLB 27, RA, CRP ಸುಮ್ನೆ ಜನಗಳನ್ನ ಹೆದರ್ಸಿ ಇಟ್ಬಿಟ್ಟಿದ್ದಾರೆ ಇವರೆಲ್ಲ. ನಾನು ಹೇಳ್ತಾ ಇದ್ದೀನಿ, ಜನಗಳೇ ಈ ಜ್ಯೂಸ್ನ ಮಾತ್ರ ಕುಡೀರಿ, ನೀವು ಬಾಬಾಗೆ ಏನು ಕೊಡಬೇಡಿ ಮತ್ತೆ ಅಂತ.
ನಾನು ಜನಗಳಿಗೆ ಔಷಧಿ ಕೊಡೋದಕ್ಕೆ ಹುಟ್ಟಿಲ್ಲ ಈ ಭೂಮಿ ಮೇಲೆ, ನಾನು ಜನಗಳ ಪ್ರಾಣ ಉಳಿಸೋದಕ್ಕೋಸ್ಕರ ಹುಟ್ಟಿದ್ದೀನಿ. ಮತ್ತೆ ಇವಾಗಂತೂ ಇವ್ರುಗಳು ಔಷಧಿಗಳನ್ನ ಮಾರಿ ಜನಗಳನ್ನ ಸಾಯಿಸ್ತಾ ಇದ್ದಾರೆ. ಈ ಪೇನ್ ಕಿಲ್ಲರ್, ಸ್ಟೆರಾಯ್ಡ್, ಬಯಾಲಜಿಕಲ್ಸ್ ಎಲ್ಲ ತಗೊಂಡು ಜನ ಸಾಯ್ತಾ ಇದ್ದಾರೆ. ಮತ್ ನಾವು ಜನಗಳನ್ನ ಸಾಯಿಸ್ತಾ ಇಲ್ಲ, ಜನಗಳನ್ನ ಬದುಕಿಸ್ತಾ ಇದ್ದೀವಿ. ಮಾಡಿ ಅನುಲೋಮ ವಿಲೋಮ, ಜೀವನ ಸರಿ ಹೋಗ್ಬಿಡುತ್ತೆ. ನಿಮ್ಮಲ್ಲಿ ನೀವೇ ಹಣೆ ಮಾಡ್ಕೊಳ್ಳಿ, ಕಂಟಿನ್ಯೂಸ್ ಆಗಿ ಮಾಡಬೇಕು. ಹಾ, ನೀನು ಪೂರ್ತಿ ಮಾಡ್ತಾ ಇಲ್ಲ ನೋಡು. ನಾನು ಇಷ್ಟೊತ್ತು ಭಾಷಣ ಕೊಟ್ರು ನೀನು ಆರಾಮಾಗಿ ಕೂತ್ಕೊಂಡು ಬಾಬಾ ತುಂಬಾನೇ ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊತಾನೇ ಇದೆಯಾ? ಅರೆ, ಇಲ್ಲಿ ಬಂದಿದ್ದಕ್ಕೋಸ್ಕರ ಏನಾದರೂ ಮಾಡು ಬಾಬು, ಮಾಡು, ಅನುಲೋಮ ವಿಲೋಮ ಮಾಡು. ಮಹಾತ್ಮರೇ, ನೀವು ಕೂಡ ಅನುಲೋಮ ವಿಲೋಮ ಮಾಡ್ಕೊಳ್ಳಿ. ನಿಮ್ಮನ್ನು ನೋಡಿ ಆದ್ರೂ ಅವ್ನು ಮಾಡಲಿ. ಎಲ್ಲರೂ ಮಾಡಿ ಅನುಲೋಮ ವಿಲೋಮನ. ಇನ್ಯಾದ್ರ ಬಗ್ಗೆ ಗೊತ್ತಾಗ್ತಿಲ್ಲ ಅಂತ ನನ್ನ ಬಗ್ಗೆ ಆದ್ರೂ ಗೊತ್ತಾಗ್ತಿದೆಯಲ್ವಾ? ನಿಮ್ಮಗಳ ಕೈನ ಗುರುಗಳ ಕೈಗಳೊಂದಿಗೆ ಯಾವಾಗಲೂ ಜೋಡಿಸಿಟ್ಕೊಳ್ಳಿ. ನಿಮ್ಮ ಕೈಯನ್ನು ಯಾರ ಕೈಯಲ್ಲಿ ಇಡಬೇಕು ಹೇಳಿ? ಗುರುವಿನ ಕೈಯಲ್ಲಿ. ಮಾಡಿ ಅನುಲೋಮ ವಿಲೋಮ ಮಾಡಿ. ನಿಮ್ಮ ಮನಸ್ಸಿನ ತಂತಿಯನ್ನು ಗುರುವಿನ ಜೊತೆ ಹೊಂದಿಸಿಬಿಡಿ, ಆಗಲೇ ನೀವು ಉದ್ಧಾರ ಆಗುವುದು. ಭಗವಂತನ ಹೆಸರೇ ತುಂಬಾ ದೊಡ್ಡ ಔಷಧಿಯಾಗಿದೆ. ಎಲ್ಲ ಔಷಧಿಗಳ ಹೆಸರನ್ನು ಹೇಳ್ತಾ ಇದ್ದೀನಿ ನಿಮ್ಗೆ. ಭಗವಂತನ ಹೆಸರು ಹೇಳಿ, ಆಮೇಲೆ ಔಷಧಿ ತಗೋತಾ ಇರಿ. ಅದು ಕೂಡ ಭಗವಂತನ ಪ್ರಸಾದನೆ, ಭಗವಂತನೇ ಮಾಡಿರೋದಲ್ವ ಅದನ್ನ. ಆರ್ಥರೈಟಿಸ್ಗೋಸ್ಕರ, ಆಸ್ತಮಾಗೋಸ್ಕರ ನಾವು ಶ್ವಾಸಾರಿ ವಟಿ, ಶ್ವಾಸಾರಿ ಗೋಲ್ಡ್, ಇದು ಬ್ರೋಂಕೋಮ್, ಲಕ್ಷ್ಮೀ ವಿಲಾಸ್, ಸಂಜೀವಿನಿ, ಹಾಲಲ್ಲಿ ಹಳದಿ, ಶಿಲಾಜಿತ್, ಚೂರ್ಣ, ಚ್ಯವನ್ಪ್ರಾಶ್, ಕೇಶರ್, ಏನೇನು ಕೊಟ್ಟಿಲ್ಲ ನಿಮ್ಗೆ, ನಾವು ಎಲ್ಲವನ್ನೂ ಕೊಟ್ಟಿದ್ದೀವಿ. ಆದ್ರೆ ಎಲ್ಲದಕ್ಕಿಂತ ದೊಡ್ಡದು ಭಗವಂತನ ಹೆಸರು, ಎಲ್ಲದಕ್ಕಿಂತ ದೊಡ್ಡ ಔಷಧಿಯಾಗಿದೆ. ಇದು ಬೇರೆ ಬೇರೆ ಶಬ್ದ ಪ್ರಯೋಗ ಆಗತ್ತೆ ಬೇರೆ ಬೇರೆ ಶಾಸ್ತ್ರದಲ್ಲಿ. ಭಗವಂತನ ಹೆಸರು ಎಲ್ಲದಕ್ಕಿಂತ ದೊಡ್ಡ ಔಷಧ. ಗುರು ಮತ್ತು ಭಗವಂತನ ಆಶ್ರಯ ತಗೊಳ್ಳಿ. ನಡೀರಿ, ಯಾರೂ ನಿಲ್ಬಾರ್ದು ಹೇಳ್ತಿದ್ದೀನಿ, ಮಾಡ್ತಾನೇ ಇರಬೇಕು. तार मन की गुरु से जुड़ी रहे, तार मन की प्रभु से जुड़ी ही रहे। आत्म ज्योति सभी की जगी रहे, आत्म ज्योति सभी की जगी रहे। आरज़ू है यही कि तेरी गोद में, आरज़ू है यही कि तेरी गोद में दाता हस्ती हर एक जिंदगी ही रहे। तार मन की प्रभु से जुड़ी ही रहे, आत्म ज्योति सभी की जगी ही रहे। आरज़ू है यही कि तेरी गोद में, आरज़ू है यही कि तेरी गोद में गुरुवर हस्ती हर एक जिंदगी रहे। तार मन की गुरु से जुड़ी रहे। बदलेगी भावना, ओ हृदय में नहीं बदलेगी भावना। सबकी खातिर सदा हो ये शुभकामना, सबकी खातिर सदा हो ये शुभकामना। उर में प्रभु प्रीत सबके बसी ही रहे, उर में प्रभु प्रीत सबके बसी ही रहे। गुरुवर हस्ती हर एक जिंदगी ही रहे। तार मन की तुम्ही से जुड़ी ही रहे, आत्म ज्योति
विश्व सारा हमारा ये अपना ही घर, विश्व सारा ही अपना ही परिवार है। सबके हम सब हमारे ही आए नजर, सबके सब हम हमारे ही आए नजर। हर डगर फूलों से यूं सजी ही रहे, हर डगर फूलों से यूं सजी ही रहे। दाता हस्ती हर एक जिंदगी रहे, तार मन की गुरु से जुड़ी रहे। आत्म ज्योति की जगी रहे। आरजू है यही कि तेरी गोद में, आरजू है यही कि तेरी गोद में दाता हस्ती हर एक जिंदगी रहे। तार मन की प्रभु से जुड़ी रहे। भूले भटके उन्हें पास लाना हमें, भूले भटके उन्हें पास लाना हमें। जो मिला है उन्हें भी दिलाना हमें, जो मिला है। ನೋಡಿ, ಎಲ್ಲರಿಗೂ ಇದನ್ನ ಹೇಳಿ, ಎಲ್ಲರಿಗೂ ಇದನ್ನ ಕಲಿಸಿ, ಎಲ್ಲರನ್ನು ಎಚ್ಚರಿಸಿ. ಇದಕ್ಕೋಸ್ಕರ ನಾನೀಗ ಹೊಸ ಕಾರ್ಯಕ್ರಮನ ಶುರು ಮಾಡಿದ್ದೀನಿ. ಅನುಲೋಮ ವಿಲೋಮ ಮಾಡ್ತಾನೆ ಇರಿ. ಯೋಗದ ಏನೊಂದು ಜ್ಞಾನ ಇದೆ, ಯೋಗದ ಲಾಭ ಇದೆ, ನಾವು ಪಡ್ಕೊಂಡಿದ್ದೀವಿ. ಮತ್ತೆ ಈ ಯೋಗದ, ಈ ಯಜ್ಞದ, ಈ ಆಯುರ್ವೇದದ, ಈ ಪ್ರಕೃತಿ ಮತ್ತು ಸಂಸ್ಕೃತಿಯ ಸನಾತನದ ಪ್ರವಾಹದ, ನಾನು ದೊಡ್ಡವ್ರನ್ನ ಇದರಲ್ಲಿ ತುಂಬ ದೊಡ್ಡ ಗಾತ್ರದಲ್ಲಿ ಸೇರಿಸ್ಕೊಂಡಿದ್ದೀನಿ. ಯಾರು ನಿವೃತ್ತರಿದ್ದಾರೋ, ಡಾಕ್ಟರ್ಸ್ ಇದ್ದಾರೋ, ಇಂಜಿನಿಯರ್ಸ್ ಇದ್ದಾರೋ, ಲೆಕ್ಚರರ್ಸ್ ಇದ್ದಾರೋ, ಪ್ರೊಫೆಸರ್ಸ್ ಇದ್ದಾರೋ, ಯಾರು ಬೇರೆ ಬೇರೆ ಪ್ರೊಫೆಷನ್ಸ್ನಲ್ಲಿ ದೊಡ್ಡ ಉನ್ನತ ಸ್ಥಾನದಲ್ಲಿದ್ದರು, ಮಿಲಿಟರಿ, ಪ್ಯಾರಾಮಿಲಿಟರಿ, ಆರ್ಮಿಲಿದ್ದವರು, ಯಾರಿಗೆ ಪ್ರಕೃತಿ ಮತ್ತು ವನದಲ್ಲಿ, ಯಾರಿಗೆ ವನ ವಿಭಾಗದಲ್ಲಿ ದೊಡ್ಡ ಸೇವೆ ಸಿಕ್ಕಿದೆ, ಶಿಕ್ಷೆ ಚಿಕಿತ್ಸೆ ವಿಭಾಗದಲ್ಲಿ ದೊಡ್ಡ ಸೇವೆ ಸಿಕ್ಕಿದೆ, ಅವರು ತುಂಬ ವಿವೇಕಶೀಲವಾದ ನಮ್ಮ ದೊಡ್ಡವರಾಗಿದ್ದಾರೆ. ಅವರು ಸ್ವತಃ ಯೋಗಿ ಆಗಿಬಿಡ್ತಾರೆ. ಇಲ್ಲಾಂದ್ರೆ ಅವರ ವೃದ್ಧಾಪ್ಯ ತುಂಬ ಕಠಿಣವಾಗಿರುತ್ತೆ. ಈಗ ನನ್ನ ಮಾತನ್ನಂತೂ ಕೇಳಿ ಯೋಗನ ಶುರು ಮಾಡಿಬಿಟ್ರು ಈ ದೊಡ್ಡವರೆಲ್ಲ. ವಿವೇಕಿ ಅವರು, ಅನುಭವ ಇದೆ ಅವರಿಗೆ ಜೀವನದಲ್ಲಿ. ಈಗ ಅವರು ಬೇರೆಯವ್ರಿಗೆ ಮಾಡಿಸ್ಬೇಕು ಅಷ್ಟೇ. ಹಾಗಾಗಿ ನಾನು ಸುಮಾರು 20-25 ಇಂಥ ದೊಡ್ಡವ್ರನ್ನ, ಇಂಥ ವರಿಷ್ಠರನ್ನ, ಇಂಥ ಸೇವಾ ನಿವೃತ್ತರನ್ನ, ಪಿತಾತುಲ್ಯ ಪುಣ್ಯ ಆತ್ಮಗಳನ್ನ, ಮತ್ತೆ ಶ್ರದ್ಧಾಮಯಿ ಅಮ್ಮಂದಿರನ್ನ ನಾನು ಟಾರ್ಗೆಟ್ ಮಾಡಿದ್ದೀನಿ, ನೀವು ಸ್ವತಃ ಯೋಗಿಗಳಾಗಿ ಅಂತ. ಆಗ ನೀವೆಲ್ಲ ಖಂಡಿತವಾಗ್ಲೂ ಮನೆಯವ್ರ ಮೇಲೆ ಭಾರ ಆಗಲ್ಲ. ನಾನು ಹೇಳ್ತಾ ಇದ್ದೀನಿ, ವೃದ್ಧಾಪ್ಯದಲ್ಲಿ ಭಾರ ಆಗಬೇಡಿ, ವೃದ್ಧಾಪ್ಯದಲ್ಲೇ ಬೋಧ ಬರೋದು. ಮಿಕ್ಕಿದ್ದೆಲ್ಲ ಜೀವನ ಹೀಗೇನೆ ಏನೊಂದು ಮಾಡೋದ್ರಲ್ಲಿ ಕಳೆದು ಹೋಗೇ ಬಿಡುತ್ತೆ. ನೀವು ಎದ್ದೇಳಿ ಮತ್ತು ಮಿಕ್ಕವರನ್ನ ಎದ್ದೇಳಿಸಿ ಮತ್ತು ಯೋಗದಿಂದ ಆರೋಗ್ಯ ಪಡ್ಕೊಳ್ಳಿ. ಯೋಗದಿಂದ ರೋಗಿಯಿಂದ ಯೋಗಿ ಆಗ್ಬಿಡಿ, ಮತ್ತೆ ಉಪಯೋಗಿ ಮತ್ತು ಸಹಯೋಗಿ ಆಗ್ಬಿಟ್ಟು ನೀವು ಯೋಗ ಯಜ್ಞದ ಏನು ಮಹಿಮೆ ಇದೆ, ಆಯುರ್ವೇದದ ಮಹಿಮೆ ಏನಿದೆ, ಪ್ರಕೃತಿ ಮತ್ತು ಸಂಸ್ಕೃತಿ ಏನು ಮಹಿಮೆ ಇದೆ, ಸನಾತನದ ಏನು ದಾರಿ ಇದೆ, ಈ ದಾರಿಯಲ್ಲಿ ಎಲ್ಲರನ್ನು ನಡೆಸಿ ಹೋಗಿ ನೀವು. ಇದೇ ಆಗಿದೆ ತುಂಬಾನೇ ದೊಡ್ಡ ತತ್ವ. ಎಲ್ಲೂ ನಿಲ್ಬೇಡಿ, ವಿರಾಮ ತಗೋಬೇಡಿ, ವಿಶ್ರಾಮ ತಗೋಬೇಡಿ. ಮತ್ತೆ ಇದಕ್ಕೋಸ್ಕರನೇ ನಾವೆಲ್ಲರಿಗೂ ಹೇಳ್ತಾ ಇದ್ದೀವಿ, ನೀವು ಮನೆಯಿಂದ ಆಚೆ ಬಂದ್ಬಿಡಿ ಅಂತ. ನಾನು ಮನೆಯಿಂದ ಆಚೆ ಬಂದ್ಬಿಟ್ಟೆ, ಮತ್ತೆ ಪ್ರಪಂಚದ ಎಲ್ಲ ಜನಗಳನ್ನ ಹಾಳಾಗೋದ್ರಿಂದ ತಪ್ಪಿಸ್ಬಿಟ್ಟೆ. ನಾನು ಒಂದು ವೇಳೆ ಮನೆಯಲ್ಲೇ ಕೂತ್ಕೊಂಡು ಯೋಗನ ಮಾಡ್ತಾ ಇದ್ದಿದ್ರೆ, ಹಿಮಾಲಯಕ್ಕೆ ಬಂದಿದೆ, ಮತ್ತೆ ಹಿಮಾಲಯದಲ್ಲಿ ಎಲ್ಲೋ ಗಂಗೋತ್ರಿ, ಯಮುನೆ ಅದ್ರ ಮೇಲಿರೋ ಗೋಮುಖ ತಪೋನ ತನಕ ನಾನು ಹೊರಟೋಗ್ಬಿಟ್ಟಿದ್ದೆ, ಅಲ್ಲೇ ಕೂತ್ಕೊಂಡಿರ್ತಾ ಇದ್ದೆ. ಇಲ್ಲಾಂದ್ರೆ ಇಲ್ಲೇ ಹರಿದ್ವಾರಕ್ಕೆ ಬಂದು ಗಂಗೆಯ ತಟದಲ್ಲಿ ಕೂತ್ಕೊಂಡ್ಬಿಡ್ತಾ ಇದ್ದೆ. ಯಾರು ಎಬ್ಬಿಸ್ತಾ ಇದ್ರು ನನ್ನ ಹೇಳಿ ಇಲ್ಲಿ? ಆದ್ರೆ ನಾವು ಹರಿದ್ವಾರ ತನಕ ಬಂದ್ರು ಕೂಡ ನಾವು ನಿಲ್ಲಿಲ್ಲ ಇಲ್ಲಿ. ಪ್ರತಿ ದ್ವಾರಕ್ಕೂ ಹೋಗಿ ಯೋಗದ ಬಗ್ಗೆ ಮಾಹಿತಿ ಕೊಟ್ವಿ. ಮತ್ತೆ ಈಗ ಭಾರತದ ಸನಾತನದ ಒಬ್ಬ ಸನ್ಯಾಸಿ ನಿಮ್ಮ ಹತ್ರ ಹೇಳ್ತಾ ಇದ್ದೆ, ನನ್ನ ಪುಣ್ಯಾತ್ಮ ಪಿತಾತುಲ್ಯ ದೊಡ್ಡವರೇ, ಮತ್ತೆ ಶ್ರದ್ಧಾಮಯಿ ಪೂಜ್ಯ ಅಮ್ಮಂದಿರೇ,
ನೀವುಗಳು ಮನೆಯಿಂದ ಆಚೆ ಬಂದ್ಬಿಟ್ರೆ ಅಂದ್ರೆ ಆಗ ಈ ಸನಾತನ ಧರ್ಮಕ್ಕೆ ನಿಮ್ಮ ಕಣ್ಗಳ ಮುಂದೆ ಎಷ್ಟೊಂದು ಗೌರವ ಪ್ರಾಪ್ತಿ ಆಗುತ್ತೆ, ಮತ್ತೆ ಇಡೀ ಜಗತ್ತಿಗೆ ಎಷ್ಟೊಂದು ಕಲ್ಯಾಣ ಆಗತ್ತೆ, ಎಷ್ಟೊಂದು ಮಂಗಲ ಆಗತ್ತೆ, ಎಷ್ಟೊಂದು ಲೋಕ ಕಲ್ಯಾಣ ಆಗತ್ತೆ, ವಿಶ್ವ ಕಲ್ಯಾಣ. ಇದರಿಂದ ನಿಮ್ಮ ಆತ್ಮ ಕೂಡ ಧನ್ಯವಾಗ್ಬಿಡುತ್ತೆ. ಬನ್ನಿ, ಅನುಲೋಮ ವಿಲೋಮ ಮಾಡಿ. ಇದೇ ಸಂಕಲ್ಪವನ್ನು ಎಲ್ಲರಲ್ಲೂ ಜಾಗೃತಗೊಳಿಸ್ತಾ ಇದ್ದೀವಿ. भूले भटके हैं जो पास लाना हमें, जो मिला है सबको बताना हमें, लगन दिल में हरदम लगी ही रहे, ये लगन दिल में हरदम लगी ही रहे, गुरुवर हंसते हर जिंदगी ही रहे, तार मन की तुम्हीं से जुड़ी ही रहे, हाथ ज्योति सभी की जगी ही रहे, तार मन की तुम्हीं से जुड़ी ही रहे, हाथ ज्योति सभी की जगी ही रहे। आरज़ू है यही कि तेरी गोद में, आरज़ू है यही कि तेरी गोद में, गुरुवर हंसते हर एक जिंदगी रहे, तार मन की तुम्हीं से जुड़ी रहे, आत्म ज्योति सभी की जगी रहे, आत्म ज्योति सभी की जगी रहे, आत्म ज्योति सभी की जगी रहे। ಯೋಗ ಜ್ಯೋತಿಯಿಂದಲೇ ಎಲ್ಲರ ಆತ್ಮಜ್ಯೋತಿ ಕೂಡ ಬೆಳಗುತ್ತೆ. ಪೂಜ್ಯಪಾದ ಗೋಸ್ವಾಮಿ ತುಳಸಿದಾಸ್ ಜಿ ಮಹಾರಾಜ್ ಅವರು ಕಬೀರರ ಮುಂದೆ ಗುರುಗಳ ಮಹಿಮೆ ಬಗ್ಗೆ ಎಷ್ಟೊಂದು ಹೇಳಿದಾರಂತಂದ್ರೆ, ಮತ್ತೆ ಗುರುನ ಯಾರು ನಮ್ಮನ್ನ ಕತ್ತಲೆಯಿಂದ ತೆಗೆದುಕೊಂಡು ಬೆಳಕಿನತ್ತ ಹೋಗ್ತಾರೋ, ತಮಸ್ಸಿನಿಂದ ಬಿಡಿಸಿ ಸತ್ವಕ್ಕೆ ಗುಣಾತೀತ ಸ್ಥಿತಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೋ ಶ್ಲೋಕ, ಮೃತ್ಯುಪಾಶದಿಂದ ಬಿಡಿಸಿಕೊಂಡು ನಮ್ಮನ್ನ ಅಮರರಾಗಿ ಮಾಡ್ತಾರೆ. ಹಾಗಾದ್ರೆ ಬನ್ನಿ, ಅನುಲೋಮ ವಿಲೋಮ ಮಾಡ್ಕೊಳ್ಳಿ. ಅರ್ಧ ಗಂಟೆ ಮಾಡ್ಬೇಕಲ್ವಾ, ನಿಲ್ಲಿಸಲೇಬಾರ್ದು, ಎಲ್ಲೂ ನಿಲ್ಲಿಸಲೇಬಾರ್ದು. ಪೂಜ್ಯಪಾದ ಗೋಸ್ವಾಮಿ ತುಳಸಿದಾಸ್ ಜಿ ಮಹಾರಾಜ ಕಬೀರ್ ಸಾಹೇಬರು ವೇದಗಳು, ದರ್ಶನಗಳು, ಉಪನಿಷತ್ಗಳು, ಗುರುಗಳ ಬಗ್ಗೆ ಏನು ಮಹಿಮೆಯನ್ನು ಹೇಳಿದಾರು. परीक्ष्य लोकान कर्मचितान ब्राह्मणो निर्वेदमायात नास्त्य कृतः कृतेन तद्विज्ञानार्थम स गुरुमेवाभिगच्छेत् समित्वाणि श्रोत्रियं ब्रह्मनिष्ठ. ಈ ತರ ಶ್ರೋತ್ರಿಯ ಬ್ರಹ್ಮನಿಷ್ಠ ಯೋಗನಿಷ್ಠ ಗುರುಗಳ ಸನ್ನಿಧಿ ನಮಗೆ ಸಿಕ್ತು ಅಂತಂದ್ರೆ ಅನುಲೋಮ ವಿಲೋಮ ಮಾಡ್ಕೊಳ್ಳಿ. ಮತ್ತೆ ಬೆಳಗಿನ ಜಾವದಲ್ಲಿ ಅವರಲ್ಲಿ ಏಕಾತ್ಮರಾಗಿ ಜೀವಿಸೋಣ. ಅವ್ರ ತರ ಯೋಗಿ ಆಗೋಣ, ನಿರೋಗಿ ಆಗೋಣ, ಉಪಯೋಗಿ ಆಗೋಣ, ಒಬ್ರಿಗೊಬ್ರಿಗೆ ಸಹಯೋಗಿ ಆಗೋಣ, ಕರ್ಮಯೋಗಿ ಆಗೋಣ, ಉದ್ಯೋಗಿ ಆಗೋಣ. ಯಾರು ಕೂಡ ನಿಲ್ಬಾರ್ದಿಲ್ಲಿ. ಗುರುವಿನ ಜೊತೆ, ಭಗವಂತನ ಜೊತೆ ಹೀಗೆ ಏಕಾತ್ಮರಾಗಿ ಬಿಡಿ. ಯೋಗ ಮಾಡ್ತಾ ಮಾಡ್ತಾ ನಿಮ್ಮ ಅಸ್ತಿತ್ವವನ್ನೇ ವಿಲೀನ ಮಾಡ್ಕೊಂಡ್ಬಿಡಿ ಗುರುವಿನಲ್ಲಿ, ಭಗವಂತನಲ್ಲಿ. ಈ ತರ ನೀವು ಏಕಾತ್ಮರಾಗ್ಬಿಡಿ, ಅಕಿಂಚನರಾಗ್ಬಿಟ್ಟು ಗುರು ಭಗವಂತನ ಶರಣಾಗತಿಯಲ್ಲಿ ಯಾವಾಗ ಯೋಗ ಮಾಡ್ತಿರೋ ಆಗ ಯೋಗ ಪೂರ್ತಿ ಘಟಿತವಾಗುತ್ತೆ. ಮತ್ತೆ ತನ್ನುಮನ ಜೀವನ ಹೀಗೆ ದಿವ್ಯವಾಗ್ಬಿಡುತ್ತೆ. ನರದಿಂದ ನಾರಾಯಣ, ಜೀವದಿಂದ ಬ್ರಹ್ಮರಾಗ್ಬಿಟ್ಟು ಮಾನವನಿಂದ ಮಹಾಮಾನವರಾಗ್ಬಿಡ್ತೀರಾ. ಇಡೀ ಬ್ರಹ್ಮಾಂಡದ ಸಾಮರ್ಥ್ಯ ಈ ಪಿಂಡದಲ್ಲಿ ನಿಮಗೆ ಸಿಗುತ್ತೆ. ಬ್ರಹ್ಮಾಂಡಿ ತಥಾ ಪಿಂಡಿ, ಯಥಾ ಪಿಂಡಿ ತಥಾ ಬ್ರಹ್ಮಾಂಡಿ. ಇದೇ ಉದ್ಘೋಷವಾಗಿದೆ ನಮ್ಮ ಸಂಸ್ಕೃತಿಯದ್ದು. गुरु पवित्र है अग्नि सम, सारे दोष जला, अपनी अमृत वाणी से पावन हमें बना। गुरु पवित्र है अग्नि सम, सारे दोष जला, अपनी अमृत वाणी से पावन हमें बना, अपनी
अमृत वाणी से पावन हमें बनाए। गुरु ज्ञान का स्रोत है, सबकी बुझाते प्यास। गुरु ज्ञान का स्रोत है, सबकी बुझाते प्यास। सूरज और चंदा जैसे, सूरज और चंदा जैसे देते हमें प्रकाश। हम जड़ बुद्धि पाथर हैं, हम जड़ बुद्धि पाथर हैं, गुरु है मूर्ति का। जान से अपने तराश कर देते हमें आकाश। जान से अपने तराश कर देते हमें आकाश। ज्ञान गुरु का निर्झर सा कल कल बहता जाए। ज्ञान गुरु का निर्झर सा कल कल बहता जाए। प्यास पिपासुओं की बुझे, वन में पुष्प खिलाए, वन में पुष्प खिलाए। पथ प्रदर्शक आप गुरु, देते दिशा का ज्ञान। पथ प्रदर्शक आप गुरु, देते दिशा का ज्ञान। अंधकारमय जीवन को, अंधकारमय जीवन को गुरु से मिले निदान। गुरु मित्र और गुरु सखा, गुरु मित्र और गुरु सखा, मात पिता के तुल्य। कृपा हो जिस पर गुरु की, हो जाता वो अतुल, हो जाता वो अतुल। बंदो गुरु पद पदुम परागा। बंदो गुरु पद पदुम परागा। सुरुचि सुवास सरस अनुरागा। सुरुचि सुवास सरस अनुरागा। संत कहहि असि नीति प्रभु, श्रुति पुराण मुनि गाओ। होई न विमल विवेक उर, गुरु सन किए न दुराओ। ओ गुरु बिन भवनिधि, गुरु बिन भवनिधि तरहि न कोई। ज्यों बिरंची शंकर
हित अनहित नहीं कोई, अंजलिगत शुभ सुमन जिमी सम सुगंध कर दोई। संत सरल चित जगत हित, संत सरल चित जगत हित, जाने स्वभाव सनेऊ। बाल विनय सुनी करी कृपा, राम चरण रति देओ। राम चरण रति देओ। ನೀವೆಲ್ಲ ಪೂರ್ತಿ ಮಾಡಿದ್ರ? ನಾನು ನೋಡಲಿಲ್ಲ. ಮಾಡಿಬಿಟ್ರ? ಜಾಸ್ತಿ ಹೊತ್ತು ಮಾಡಿ, ಜಾಸ್ತಿ ಹೊತ್ತು ಮಾಡಿ. ಅನುಲೋಮ ವಿಲೋಮ ನನ್ನ ಜೊತೆ ಹೇಳಿ. 72 ಕೋಟಿ ಜನ ಹೇಳಿ. 72 ಲಕ್ಷಗಳು. ಸ್ವಲ್ಪ ಜೋರಾಗಿ ಹೇಳಿ. 72 ಕೋಟಿ, 72 ಲಕ್ಷ, 10,200, 1 ನಾಡಿ, ಅಷ್ಟಚಕ್ರ, ನವದ್ವಾರ, 37 ಟ್ರಿಲಿಯನ್ ಸೆಲ್ಸ್ ಎನರ್ಜೈಸ್ ಆಗಿಬಿಡ್ತವೆ. ಹಾಗಾಗಿಯೇ ನಾನು ಹೇಳ್ತಾ ಇರೋದು, ಈ ಪೂರ್ತಿ ವಾಕ್ಯ ನಿಮಗೆ ಗೊತ್ತಾಗಬೇಕು. ಅನುಲೋಮ ವಿಲೋಮ ಬರೀ ಮೂಗಿಂದ ಉಸಿರು ತೆಗೆದುಕೊಂಡು ಬಿಡೋದಷ್ಟೇ ಅಲ್ಲ, ಇದು ದೇಹವನ್ನು ದೇವಾಲಯ ಮಾಡುವಂತ ಒಂದು ಪುರುಷಾರ್ಥವಾಗಿದೆ. ದೇಹವನ್ನು ದೇವಾಲಯ, ಶಿವಾಲಯ. ಶಿವೋಹಂ ಶಿವೋಹಂ ಶುದ್ಧೋಹಂ ಬುದ್ಧೋಹಂ. 37 ಟ್ರಿಲಿಯನ್ ಸೆಲ್ಸ್, ಅಷ್ಟಚಕ್ರ, ನವದ್ವಾರ, 72 ಕೋಟಿ, 72 ಲಕ್ಷ, 10,200, 1 ನಾಡಿಗಳು. ಅದರಲ್ಲೂ 3 ನಾಡಿಗಳು ತುಂಬ ಮುಖ್ಯವಾಗಿದೆ. ಶತಂ ಜಯೇಕಾ ಹೃದಯಸ್ಯ ನಾಟ್ಯ ತಾಸಾಂ ಮೂರ್ಧಾನ ಭ್ರಿಸೃತೈಕಾತಯ ಊರ್ಧ್ವಮಾಯನಮೃತತ್ವಮೇತಿ ವಿಶ್ವಂಗನ್ಯುಕ್ತ ಕರ್ಮಣಿ ಬಂತಿ. ಮತ್ತಿದು ಮೋಕ್ಷ ಪ್ರಾಪ್ತಿಯ ಸಾಧನೆಯಾಗಿದೆ. ನಡೀರಿ, ಈಗ ಈ ಭ್ರಾಮರಿ ಉದ್ಗೀತ ಕೂಡ ಮಾಡಿ, ಪೂರ್ತಿ ಒಳಗಿನ ತನಕ ಮಾಡಿ, ಪೂರ್ತಿ ಶರೀರ ಹೀಲಾಗ್ಬಿಡ್ಬೇಕು. ಆಮೇಲೆ ಮುಂದಿನ ಹೇಳ್ಕೊಡ್ತೀನಿ. ಯಾರಿಗೆ ತುಂಬಾ ಮಸ್ತಿಷ್ಕದ ರೋಗ ಇದೆಯೋ ಅವರು, ಕಣ್ಣಿನ ರೋಗ, ಕಣ್ಣಿನ ಬೆಳಕು ಹೊರಟೋಗ್ಬಿಟ್ಟಿದೆ, ಕಿವಿಯಲ್ಲಿನ ಕೇಳಿಸೋ ಶಕ್ತಿ ಕುಂದಿತವಾಗಿದೆ, ಹಾರ್ಟ್ನ ಎಜೆಕ್ಷನ್ ಫ್ರಾಕ್ಷನ್ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ, ಇಲ್ಲ ಹಾರ್ಟ್ ರೇಟ್ ತುಂಬಾ ಕಮ್ಮಿ ಆಗಿದೆ, ಲಂಗ್ ಪ್ರಾಬ್ಲಮ್ ಇದೆ, ಲಿವರ್, ಕಿಡ್ನಿ, ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಇದೆ, ಸ್ಕಿನ್ ನಲ್ಲಿ ಪ್ರಾಬ್ಲಮ್ ಇದೆ, ಸೊರಾಸಿಸ್, ಎಕ್ಸಿಮಾ, 4 ಕಡೆಯಿಂದ ಸ್ಕಿನ್ ಅನ್ನ ಸುಡ್ತಾ ಇದೆ. ಏನಾದ್ರೂ ಇರಲಿ, ಮನಸ್ಸು ಅಶಾಂತವಾಗಿದೆ, ಅಧೀರವಾಗಿದೆ, ನಿದ್ದೆ ಬರ್ತಾ ಇಲ್ಲ, ತಳಮಳಗೊಳ್ತಾ ಇದೆ, ಅಶಾಂತವಾಗಿದೆ, ಅಧೀರತೆ ಜಾಸ್ತಿ ಆಗಿದೆ, ಓವರ್ ಥಿಂಕಿಂಗ್, ನೆಗೆಟಿವ್ ಥಿಂಕಿಂಗ್, ಬೈಪೋಲರ್ ಡಿಸಾರ್ಡರ್, ಗೊತ್ತಿಲ್ಲ ಏನೇನೋ ಹೆಸರುಗಳನ್ನ ಕೊಟ್ಬಿಡ್ತಾರೆ ಇದಕ್ಕೆ, OCD, ಪಾರ್ಕಿನ್ಸನ್ಸ್, ಪ್ಯಾರಾಲಿಸಿಸ್, ಎಪಿಲೆಪ್ಸಿ ಎಲ್ಲ ಹೊರಟೋಗುತ್ತೆ. ಮೊದಲ ಬೆರಳು ಹಣೆ ಮೇಲೆ, 3 ಬೆರಳು ಕಣ್ಣಿನ ಮೇಲೆ, ಕಿವಿ ಹೆಬ್ಬೆರಳಿಂದ ಬಂದ್ ಮಾಡಿ, ಮುಖವನ್ನು ಬಂದ್ ಮಾಡಿ, ಓಂಕಾರವನ್ನು ನಾಸಿಕದಿಂದ ಹೊರಗೆ ಹಾಕಿ, ಮೂಲಾಧಾರದಿಂದ ಶಸ್ತ್ರಹಾರ ತನಕ 58 ಸಲ ಮಾಡಿ ನೋಡಿ. ನೀವು ಒಂದು ಚಕ್ರದಲ್ಲಿ ಧ್ಯಾನ ಮಾಡಿ. ಮೂಲಾಧಾರ ಒಂದು ಶಕ್ತಿ ಕೇಂದ್ರವಾಗಿದೆ. ಸ್ವಾಧಿಷ್ಠಾನ ಇಡೀ ಶರೀರದ ಅಶುದ್ಧಿಗಳನ್ನ ದೂರ ಮಾಡುವಂಥದ್ದಾಗಿದೆ. ಮಣಿಪುರ ಇದು ಪೂರ್ತಿ ಪಚನತಂತ್ರದಿಂದ ಹಿಡಿದು ಪ್ರತಿರಕ್ಷಾ ಯಂತ್ರ, ಇಮ್ಯುನಿಟಿಗೂ ಸ್ಟ್ರೆಂಥನ್ ಮಾಡುವಂಥದ್ದಾಗಿದೆ. ಮತ್ತೆ ಎಲ್ಲ ಪ್ರಕಾರಗಳ ಡಿಫಿಷಿಯನ್ಸೀಸ್ ಇಂದ ನಿಮ್ಮನ್ನ ಉಳಿಸ್ತಾ ಇದೆ. ಮಣಿಪುರ ಚಕ್ರ ಫಿಸಿಕಲ್ ಡಿಫಿಷಿಯನ್ಸಿಯಿಂದ ಹಿಡಿದು ಈ ನಮ್ಮ ಹೃದಯ ಚಕ್ರ ಇಮೋಷನಲ್ ಡಿಫಿಷಿಯನ್ಸಿ, ಮಾಲಿಕ್ಯೂಲ್ಸ್ ಆಫ್ ಇಮೋಷನ್ಸ್, ಸೂಕ್ಷ್ಮ ಸಂವೇದನೆಗಳಿರ್ತಾವಲ್ಲ, ಅದರಿಂದ ಕೂಡ ನಿಮ್ಮನ್ನು ಆಚೆ ತಂದ್ಬಿಡುತ್ತೆ ಇದು. ಮತ್ತೆ ಈ ವಿಶುದ್ಧಿ ಚಕ್ರ ನಿಮ್ಮ ಜೀವನದಲ್ಲಿ ಸಂಯಮವನ್ನು ತಂದ್ಕೊಡುತ್ತೆ. ಊಟ, ನೀರಡಿಕೆಯಿಂದ ಹಿಡಿದು ಜೀವನದ ಬೇರೆ ಬೇರೆ ಪ್ರಕಾರಗಳ ಸಂಯಮ ಇರುತ್ತಲ್ವಾ, ಈ ಹಠ, ಈ ಧೈರ್ಯ ಮತ್ತು ಬೇರೆ ಬೇರೆ ತರದ ಈ ಧ್ಯೇಯದಲ್ಲಿ ಅಟಲವಾಗಿರ್ತೀರಲ್ವಾ, ಇದು ವಿಶುದ್ಧಿ ಚಕ್ರದಿಂದ ನಿಮಗೆ ಸಿಕ್ಬಿಡುತ್ತೆ. ಆಜ್ಞಾ ಚಕ್ರದಿಂದ ನಿಮ್ಮ ಯೋಗ ಜ್ಯೋತಿ ಮತ್ತು ಭ್ರುಕುಟಿಯಿಂದ ನಿಮ್ಮ ಆತ್ಮ ಜ್ಯೋತಿ ಮತ್ತು ಸಹಸ್ರಾರದಿಂದ ನಿಮ್ಮ ಬ್ರಹ್ಮ ಜ್ಯೋತಿ ಜಾಗೃತ ಆಗ್ಬಿಡುತ್ತೆ. ಒಂದೊಂದು ಚಕ್ರದಲ್ಲಿ ಒಂದೊಂದು ಸಲ 8 ಸಲ ಇವತ್ತು ಬ್ರಾಹ್ಮರಿ ಜಾಸ್ತಿ ಮಾಡೋಣ ಬನ್ನಿ. ನೀವು ಒಂದೊಂದು ಶ್ವಾಸವನ್ನು ದೀರ್ಘವಾಗಿ ತಗೊಂಡು ಒಂದು ಚಕ್ರದಲ್ಲಿ ಧ್ಯಾನ ಇಟ್ಟು ಒಂದೊಂದು ಸಲ ಬ್ರಾಹ್ಮರಿ ಪ್ರಾಣಾಯಾಮದ ಜೊತೆ ಕುಂಡಲಿನಿ ಜಾಗೃತವಾಗುತ್ತೆ. ಇವತ್ತು ದೇವಾಲಯ ಆಗ್ಬಿಡುತ್ತೆ. ಸ್ವತಃ ನಾವು ಶಿವರೂಪ, ಪಾರ್ವತಿ ರೂಪ, ಲಕ್ಷ್ಮೀನಾರಾಯಣ ಸ್ವರೂಪ, ಸೀತಾರಾಮಮಯ ಆಗ್ಬಿಡ್ತೀವಿ. ವಿಶ್ವಮಯ ಮತ್ತು ವಿಶ್ವಾತೀತ ಪ್ರಭುವಿನ ಸ್ವರೂಪ ಏನಿದೆ ಅದರ ಜೊತೆಲಿ ನಾವು ಏಕಾತ್ಮರಾಗ್ಬಿಡ್ತೀವಿ, ಗುಣಾತೀತ ಭಾವಾತೀತರಾಗ್ಬಿಡ್ತೀವಿ. ಒಂದು ಸಲ ಮಾಡಿಬಿಡಿ ಪೂರ್ತಿಯಾಗಿ.
ಈಗ ಎರಡು ಕೈಗಳು ಧ್ಯಾನ ಮುದ್ರೆಯಲ್ಲಿ, ಬ್ರಾಹ್ಮಣ ನಂತರ ಉದ್ಗೀತ್. ಈಗ ಒಂದೊಂದು ಚಕ್ರದಲ್ಲಿ ಸಂಕಲ್ಪ ಪೂರ್ವಕವಾದ ಧ್ಯಾನ. ಇದಕ್ಕೆ ಹೇಳ್ತಾರೆ ಸಂಕಲ್ಪ ಸಮಾಧಿ ಅಂತ, ಭಾವ ಸಮಾಧಿ. ಮೊದಲು ದೀರ್ಘವಾದ ಶ್ವಾಸವನ್ನು ಹೇಳ್ಕೊಳ್ಳಿ. ಮತ್ತೆ ಮೂಲಾಧಾರದಿಂದ ಹಿಡಿದು ಒಂದು ಯೋಗ ಜ್ಯೋತಿ ಒಳಗಡೆಯಿಂದ ಎಡಗಡೆಯಿಂದ ಈಡ, ಬಲಗಡೆಯಿಂದ ಪಿಂಗ್ಲ, ಮಧ್ಯದಿಂದ ಸುಪುಷ್ಣ ಜಾಗೃತವಾಗ್ತಾ ಇದೆ. ಮತ್ತು ಊರ್ಧ್ವಾರೋಹಣ ಪ್ರಾಪ್ತ ಮಾಡಿಕೊಂಡು ನನ್ನ ಅಷ್ಟಚಕ್ರಗಳನ್ನ, ನವದ್ವಾರಗಳನ್ನ, 37 ಟ್ರಿಲಿಯನ್ ಸೆಲ್ಸ್ಗಳನ್ನ, ಮತ್ತೆ 72,72,10,000,2001 ನಾಡಿಗಳನ್ನ ಪ್ರಕಾಶಮಾನವಾಗಿ ಮಾಡ್ತಾ ಇದೆ ಈ ಭಾವ ಸಂವೇದನ ಮತ್ತು ಸಂಕಲ್ಪದ ಜೊತೆ. ಮತ್ತೆ ಮಧ್ಯದಲ್ಲಿ ದೀರ್ಘವಾದ ನೀಳವಾದ ಶ್ವಾಸ ಹೇಳ್ಕೊಳ್ಳಿ. ಶಾಂತವಾದ ಮನಸ್ಸಿನಿಂದ, ಪ್ರಶಾಂತವಾದ ಮನಸ್ಸಿನಿಂದ, ಪ್ರಶಾಂತವಾದ ಚಿತ್ತದಿಂದ ಮಾಡಿ, ಏಕಾಗ್ರ ಚಿತ್ತರಾಗಿ ಮಾಡಿ. ಆಮೇಲೆ ನೀವು ಸ್ವಾಧಿಷ್ಠಾನ ಚಕ್ರದಲ್ಲಿ ಧ್ಯಾನಮಗ್ನರಾಗಿ ನನ್ನ ಶರೀರದ ಎಲ್ಲ ಅಶುದ್ಧಿಗಳು, ಶರೀರದ ಇಂದ್ರಿಯಗಳು, ತನು, ಮನ, ಚಿತ್ತದ, ಚೇತನದ, ಆತ್ಮದ ಎಲ್ಲ ಅಶುದ್ಧಿಗಳು ಕೊನೆಗೊಳ್ತಾ ಇದೆ, ಸಮಾಪ್ತಿ ಆಗ್ತಾ ಇದೆ, ವಿಲೀನವಾಗ್ತಾ ಇದೆ. ನಾನು ಮುಕ್ತನಾಗ್ತಾ ಇದ್ದೀನಿ ಎಲ್ಲ ಪ್ರಕಾರಗಳ ಅಶುದ್ಧಗಳಿಂದ. ಈ ಸಂಕಲ್ಪದೊಂದಿಗೆ ಮತ್ತೆ ಮಧ್ಯದಲ್ಲಿ ದೀರ್ಘವಾದ ಶ್ವಾಸ ಎಳ್ಕೊಂಡು ನಮ್ಮ ಅಮಾಶಯ, ಪಕ್ವಾಶಯ, ಸ್ಟೊಮಕ್, ಸಣ್ಣ ಪುಟ್ಟ ಕರುಳುಗಳು, ಲಿವರ್, ಸ್ಪ್ಲಿನ್, ಇಂಟೆಸ್ಟೈನ್ ಜೊತೆಯಲ್ಲಿ ಪ್ಯಾಂಕ್ರಿಯಾಸ್, ನನ್ನ ಎಲ್ಲ ಪಚನ ತಂತ್ರಗಳು ಪೂರ್ತಿ ಊರ್ಜೆಯೊಂದಿಗೆ ಅಪ್ಲಾವಿತ ಆಗಿ ಎಲ್ಲ ಪ್ರಕಾರಗಳ ಕಪೋಷಣದಿಂದ ಮುಕ್ತರಾಗ್ತಾ ಇದ್ದೀನಿ ನಾನು.
ಮತ್ತೆ ಶಾರೀರಿಕ ಕುಪೋಷಣದಿಂದ ಹಿಡಿದು ಮಾನಸಿಕ ಕುಪೋಷಣದಿಂದ ಮುಕ್ತವಾಗಲು ನಮ್ಮ ಹೃದಯ ಚಕ್ರದಲ್ಲಿ ಧ್ಯಾನ, ನಮ್ಮ ಹೃದಯದ ಎಲ್ಲ ಸಂಕೀರ್ಣತೆಗಳು, ಎಲ್ಲ ಗೋಡೆಗಳು, ಎಲ್ಲ ಆಗ್ರಹಗಳು, ಎಲ್ಲ ಭ್ರಾಂತಿಗಳು, ಎಲ್ಲ ಬಂಧನಗಳು ಕ್ಷೀಣವಾಗ್ತಾ ಇದೆ. ಈ ಭಾವಚೇತನೆಯೊಂದಿಗೆ ಹೃದಯ ಚಕ್ರದಲ್ಲಿ ಧ್ಯಾನ ಮಾಡಿ. ಈಗ ವಿಶುದ್ಧಿ ಚಕ್ರದಲ್ಲಿ ಥೈರಾಯ್ಡ್, ಪ್ಯಾರಾಥೈರಾಯ್ಡ್ ಎಲ್ಲವೂ ಖಂಡಿತವಾಗ್ಲೂ ಸರಿ ಹೋಗುತ್ತೆ. ಹೈಪರ್ ಥೈರಾಯ್ಡ್ ಇರಲಿ, ಸ್ನೋರಿಂಗ್ ಇರಲಿ, ಸ್ಲೀಪ್ ಎನ್ಮಿಯಾ ಇರಲಿ, ಬೇಕಾದರೆ ಬೇರೆ ಬೇರೆ ಪ್ರಕಾರಗಳ ಸ್ವರತಂತ್ರಕ್ಕೆ ಸಂಬಂಧಪಟ್ಟಿರೋ ಸ್ವರತಂತ್ರದ ಪ್ಯಾರಲಿಸಿಸ್ ಆಗಿರ್ಬೋದು, ಅದಂತೂ ಹೋಗ್ಬಿಡುತ್ತೆ. ಊಟ ತಿಂಡಿ ನಿದ್ದೆ ಮಾಡೋದ್ರಷ್ಟೇ ಅಲ್ಲ, ಜೀವನದ ಮೇಲೆ ಸಂಯಮ ಬಂದ್ಬಿಡುತ್ತೆ. ಇಷ್ಟೊಂದು ದೊಡ್ಡ ಲಾಭ ಇದೆ, ಇಷ್ಟೊಂದು ದೊಡ್ಡ ಮಹಿಮೆ ಇದೆ ಈ ವಿಶುದ್ಧಿ ಚಕ್ರದ ಧ್ಯಾನದಲ್ಲಿ. ಈಗ ಆಜ್ಞಾ ಚಕ್ರದಲ್ಲಿ ಧ್ಯಾನ, ಮತ್ತಲ್ಲೊಂದು ಯೋಗ ಜ್ಯೋತಿ ಉರಿತಾ ಇದೆ. ನಾನು ಹೇಳಿದೆ, ಅದರ ನಂತರ ಆಮೇಲೆ ಆತ್ಮಜ್ಯೋತಿ, ಬ್ರಹ್ಮಜ್ಯೋತಿ ಜಾಗೃತ ಆಗತ್ತೆ ಭ್ರುಕುಟಿ ಸಹಸ್ರಾರದಲ್ಲಿ. ಈಗ ಉದ್ದವಾದ ದೀರ್ಘವಾದ ಶ್ವಾಸದೊಂದಿಗೆ ಪ್ರಥಮವಾಗಿ ಆಜ್ಞಾ ಚಕ್ರದಲ್ಲಿ, ಆಮೇಲೆ ಭ್ರುಕುಟಿಯಲ್ಲಿ, ಆಮೇಲೆ ಸಹಸ್ರಾರದಲ್ಲಿ ಕ್ರಮದಲ್ಲಿ ಧ್ಯಾನ ಮಾಡ್ತಾ ಉದ್ಗೀ ಪ್ರಾಣಾಯಾಮ ಮಾಡಬೇಕಾಗಿದೆ. ಎಲ್ಲರೂ ಮೌನರಾಗ್ಬಿಡಿ. ಮೌನ 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 ಮೌನ, ಶಾಂತವಾಗಿ, ಕಂಪ್ಲೀಟ್ ಸೈಲೆನ್ಸ್. ಹಾಗಾದ್ರೆ ಇದು ಭ್ರಾಮರಿ ಮತ್ತು ಉದ್ಗೀತ ರೂಪದಲ್ಲಿ ಧ್ಯಾನ ಆಯಿತು. ಕೈಗಳನ್ನು ರಬ್ ಮಾಡ್ಕೋಬೇಡಿ, ಶಾಂತವಾಗಿ ಕೂತ್ಕೊಳ್ಳಿ. ಡೋಂಟ್ ರಬ್ ಯುವರ್ ಪಾಮ್ಸ್. ಕೈಗಳನ್ನು ಉಜ್ಕೋಬೇಡಿ ದಯವಿಟ್ಟು. ಶಾಂತವಾಗಿ ಕೂತ್ಕೊಳ್ಳಿ, ಶಾಂತವಾಗಿ ಕೂತ್ಕೊಳ್ಳಿ. ಕೈಗಳನ್ನು ಹೀಗೆ ಉಜ್ಕೋಬೇಡಿ, ಹೀಗೆ ಉಜ್ಕೋಬೇಡಿ, ಬೇಡ ಮಾಡಬೇಡಿ. ಶಾಂತವಾಗಿ ಕೂತ್ಕೊಳ್ಳಿ. ನಾನು ಹೇಳೋದು ಕೇಳಿಸ್ಕೊತಾ ಇದೆಯಲ್ಲ, ಶಾಂತವಾಗಿ ಕೂತ್ಕೊಳ್ಳಿ. ಶಾಂತವಾಗಿ ಕೂತ್ಕೊಂಡು ನೀವು ಹೇಗೆ ಉದ್ಗೀತ ಭ್ರಾಮರಿ ಮಾಡ್ಕೋತೀರೋ ಹಾಗೆ ಧ್ಯಾನವನ್ನು ಮಾಡೋ ಅಭ್ಯಾಸವನ್ನು ಕೂಡ ಮಾಡಿಕೊಳ್ಳಿ. ಪ್ರಾಣದೊಂದಿಗೆ ಮಾಡಿ. ಶ್ವಾಸ ಒಳಗಡೆ ಹೋಗ್ತಾ ಇದೆ. ಆಗ ಸಹಸ್ರಾರದಿಂದ ಹಿಡಿದು ಮೂಲಾಧಾರದ ತನಕ
ಮೇಲಿಂದ ಕೆಳಗಿನ ತನಕ ಶಕ್ತಿಯ ಸಂಚಲನೆ ಆಗ್ತಾ ಇದೆ. ಮತ್ತೆ ಯಾವಾಗ ಶ್ವಾಸವನ್ನು ಬಿಡ್ತೀವೋ ಆವಾಗ ಮೂಲಾಧಾರದಿಂದ ಸಹಸ್ರಾರ ತನಕ ಈ ಚಕ್ರ ಧ್ಯಾನ, ಚಕ್ರಕಾರವಿರುತ್ತೆ ಚಕ್ರಿ. ಶ್ವಾಸದೊಂದಿಗೆ ಧ್ಯಾನ, ಪ್ರಾಣ ಸಾಧನ. ಶ್ವಾಸದೊಂದಿಗೆ ಓಮದ ಧ್ಯಾನವನ್ನು ಮಾಡೋಣ. ಈಗ ಪ್ರಣವ ಸಾಧನ. ಓ ಮೌನವಾಗಿಬಿಟ್ಟು ಧ್ಯಾನ ಮಾಡಿ. ಯಾವ ಗಡಿಬಿಡಿ ಬೇಡ, ಏನು ಶಾಶ್ವನು ಮಾಡಬೇಡಿ, ಏನು ಫೂಫಾನು ಮಾಡಬೇಡಿ, ಶಾಂತವಾಗಿ ಮಾಡಬೇಡಿ. ಯಾವಾಗ ನಾವು ಇದನ್ನ ಹೇಳ್ತೀವಲ್ಲ ಅದನ್ನ ಮಾಡಿ ಕಲ್ತ್ಕೊಳ್ಳಿ. ನೀವೀಗ ಅನುಭವ ಮಾಡಿ ಧ್ಯಾನದ ಮಹಿಮೆಯನ್ನು. ಪ್ರತಿ ಶ್ವಾಸದೊಂದಿಗೆ ಓಮಿನ ಧ್ಯಾನ. ಕಿಟಿಪಿಟಿ ಮಾಡಬೇಡಿ. ನೋಡಿ, ಯಾರು ಕಿಟಿಪಿಟಿ ಮಾಡ್ತಾರೋ ಅವ್ರನ್ನ ಸ್ವಲ್ಪ ಸುಮ್ಮನೆ ಇರಿಸಿ. ಗೊತ್ತಿಲ್ಲ ಯಾವ ಪ್ರಪಂಚದಲ್ಲಿ ಮುಳುಗಿದ್ದಾರೆ ಅಂತ. ಅದು ಯಾವುದೋ ಪ್ರಪಂಚದಲ್ಲಿ ತಮ್ಮಲ್ಲಿ ತಾವೇ ತೊಡಗಿಸ್ಕೊಂಡಿರ್ತಾರೆ. ಪ್ರಾಣದ ಜೊತೆಯಲ್ಲಿ ಪರಮೇಶ್ವರನ ಕೃಪೆ, ಅವನ ಸ್ತುತಿ, ಪ್ರಾರ್ಥನೆ, ಉಪಾಸನೆ, ಅವನ ಭಕ್ತಿ, ಅವನ ಅನುಗ್ರಹದ ಅನುಭವ ಮಾಡಿಕೊಳ್ಳಿ. ಅವನ ಆಶೀಷಗಳಿಂದ ಆಶೀಷಿತ, ಅನುಗ್ರಹಿತ, ಉಪಕೃತ ಅನುಭವ ನಿಮ್ಮನ್ನು ನೀವೇ ಮಾಡ್ಕೋಬೇಕು. ಆಮೇಲೆ ಪ್ರಣವ ಧ್ಯಾನ. ಪ್ರತಿ ಶ್ವಾಸದೊಂದಿಗೆ ಓಮಿನ ಧ್ಯಾನ. ಆಮೇಲೆ ಓಂಕಾರ ಮತ್ತು ಗಾಯತ್ರಿಯ ಸಾಧನೆ. ಓಂ ಭೂರ್ಭುವಸ್ವ. ಮೌನ. ಮೊದಲು ವಾಚಿಕ ಜಪ ಆಗುತ್ತೆ, ಆಮೇಲೆ ಉಪಾಂಶು ಜಪ, ಆಮೇಲೆ ಮೌನ ಜಪ, ಜಪ. ಓಂ ಭೂರ್ಭುವಸ್ವ ತತ್ಸವಿತುರ್ವರೇಣ್ಯ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಮಂತ್ರ ನಿಮಗೆ ಅರ್ಥ ಆದರೆ ತುಂಬ ಒಳ್ಳೆ ಮಾತಿದು. ಓಂ ಎಲ್ಲದರ ಕರ್ತವಾಗಿದೆ, ಎಲ್ಲದರ ನಿಯಂತವಾಗಿದೆ, ಎಲ್ಲ ವೇದ, ಎಲ್ಲ ದರ್ಶನ, ಉಪನಿಷತ್ಗಳ ಸಾರವಾಗಿದೆ. ಓಂಕಾರ ಪ್ರಭು. ಇದು ತ್ರಿಲೌಕಿಕ ಆಧಾರವಾಗಿದೆ. ಇದೇ ತ್ರಿಕಾಲದ ಜ್ಞಾತ, ತ್ರಿಕಾಲತೀತ, ಗುಣಾತೀತ, ಭಾವಾತೀತ ಪ್ರಭು. ಓಂನಲ್ಲೇ ಎಲ್ಲ ಪಿಂಡ, ಬ್ರಹ್ಮಾಂಡ, ಜೀವನದ ಜಗತ್ತಿನ ಎಲ್ಲ ಧರ್ಮ, ಆಧ್ಯಾತ್ಮದ, ಯೋಗ ವಿದ್ಯಾ, ಅಧ್ಯಾತ್ಮ ವಿದ್ಯಾದ ಎಲ್ಲ ಸತ್ಯ ಸನ್ನಿಹಿತದ ಓಂ. ಭೂ ಪ್ರಾಣಾಧಾರ, ಭೂರ್ಧುಕ್ ವಿನಾಶಕ, ಸುಕರ್ತ, ಸವಿತಾ ಎಲ್ಲ ಸೃಷ್ಟಿಯ ಉತ್ಪತ್ತಿಕರ್ತ, ಸೂರ್ಯಾದಿ ಜನಗಳ ಪ್ರಕಾಶಕ ಪ್ರಭು. ನಾನು ನಿಮ್ಮ ವರ್ಣನೆಯನ್ನು ಮಾಡಿದ್ದೀನಿ. ತತ್ಸವರಣ್ಯಂ ಭರ್ಗೋ. ಎಲ್ಲವನ್ನು ಭಸ್ಮ ಮಾಡಿ, ನನ್ನ ಎಲ್ಲ ಕ್ಲೇಶಗಳನ್ನು, ನನ್ನ ಎಲ್ಲ ಕತ್ತಲೆ, ಎಲ್ಲ ಅಶ್ರದ್ಧೆ, ಎಲ್ಲ ಅಕರ್ಮಣ್ಯತೆ, ಎಲ್ಲ ಪಾಪ ಅಪರಾಧ ಭಸ್ಮ ಮಾಡಿಬಿಡಿ. ದೇವಸ್ಯ ಧೀಮೈ. ಸದ್ಜ್ಞಾನದಲ್ಲಿ, ಆತ್ಮಜ್ಯೋತಿಯಿಂದ, ಬ್ರಹ್ಮಜ್ಯೋತಿಯಿಂದ ನನ್ನನ್ನು ಯುಕ್ತ ಮಾಡಿಬಿಡಿ. ಎಲ್ಲ ದಿವ್ಯತೆಗಳಿಂದ, ದೇವಸ್ಯ ಧೀಮಹಿ, ಎಲ್ಲ ದಿವ್ಯತೆಗಳನ್ನು ಧಾರಣೆ ಮಾಡ್ತಾ ಪ್ರತಿಫಲವನ್ನು ಜೀವಿಸ್ತೀನಿ ನಾನು. ಧಿಯಃ ಬುದ್ಧಿಯೋ ಕೊಯ್ಯ. ಪರಮೇಶ್ವರ ಇಲ್ಲ, ನಮ್ಮೆಲ್ಲರದ್ದು ಪ್ರಚೋದಯಾತ್ ಪ್ರಭು. ನಮ್ಮೆಲ್ಲರ ಬುದ್ಧಿಗಳನ್ನು ಸನ್ಮಾರ್ಗದಲ್ಲಿ ನಡೆಸಿ. ಅರ್ಥ ಆದರೆ ತುಂಬ ಒಳ್ಳೆಯದು, ಇಲ್ಲವಾದರೆ ಎಲ್ಲ ನಾಮಗಳು, ಎಲ್ಲ ಮಂತ್ರಗಳು, ಈ ಜೀವನ, ಈ ಜಗತ್ತು ಎಲ್ಲ ಪ್ರಭುವಿನ ಆರಾಧನಾ ಸ್ವರೂಪವೇ ಆಗಿದೆ. ಯಾತ್ಮದ ಬಲದ ಯಸ್ಯ ವಿಶ್ವ ಉಪಾಸತೆ ಪ್ರಶಿಷಂ ಯಸ್ಯ ದೇವ. ಓಂ ಭೂರ್ಭುವಸ್ವ ತತ್ಸವಿತುರ್ವರೇಣ್ಯ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತ. ಹೀಗೆ ಮಹಾಮೃತ್ಯುಂಜಯದ ಅರ್ಥ ಏನು ಅಂತಂದ್ರೆ, ತ್ರಿಲೋಕದ ಸ್ವಾಮಿ ಯಜಾ ಮಹಿಮನ ನಿಮ್ಮ ಸ್ತುತಿ ಮಾಡ್ತೀನಿ. ತ್ರಿಕಾಲ ದರ್ಶನದ
ತ್ರಿಗುಣಾತೀತ ಪ್ರಭೋ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ನೀವು ಸುಗಂಧವನ್ನ, ಪುಷ್ಟಿಯನ್ನ, ಶಕ್ತಿಯನ್ನ, ಸಮೃದ್ಧಿಯನ್ನ, ಐಶ್ವರ್ಯವನ್ನ ಎಲ್ಲ ಕಡೆಗಳಿಂದ ಎಲ್ಲವನ್ನು ಜಾಸ್ತಿ ಮಾಡೋರು, ಎಲ್ಲವನ್ನು ಮಾಡೋರು ನೀವೇ ಆಗಿದ್ದೀರಾ. ನನಗೆ ಎಲ್ಲ ಬಂಧನಗಳಿಂದ, ಎಲ್ಲ ರೋಗಗಳಿಂದ, ದುಃಖಗಳಿಂದ, ಎಲ್ಲ ಪ್ರಕಾರದ ಆಕರ್ಷಣೆಗಳಿಂದ, ಪ್ರಲೋಭನೆಯಿಂದ, ಪರಾಧೀನತೆಯಿಂದ ಎಲ್ಲದರಿಂದ ಮುಕ್ತರನ್ನಾಗಿ ಮಾಡಿ ಮತ್ತೆ ನನ್ನನ್ನು ಯುಕ್ತನನ್ನಾಗಿ ಮಾಡು. ಮೃತ್ಯೋರ್ಮುಕ್ಷಿಂ ಶಿಮಾಮೃತ. ನಿಮ್ಮಿಂದ ನಾನು ದೂರವಾಗಿಲ್ಲ. ಶ್ಲೋಕ: ನಿಮ್ಮ ಅಮೃತ ಪಥದಲ್ಲಿ ಸದಾ ನಡೀತಾ ಇರಬೇಕು ನಾನು. ನಿಮ್ಮ ಆಶ್ರಯ, ನಿಮ್ಮ ಸನ್ನಿಧಿಯನ್ನು, ನಿಮ್ಮ ಕೃಪೆಯನ್ನು ಯಾವಾಗಲೂ ಪಡ್ಕೋತಾ ಇರಬೇಕು. ಹೀಗಿದೆ ಓಂಕಾರ ಗಾಯತ್ರಿ ಧ್ಯಾನ. ಶ್ವಾಸದ ಜೊತೆ ಸಹಜವಾಗಿ ತಟಸ್ಥವಾಗಿ, ಇದು ತಟಸ್ಥ ಧ್ಯಾನವಾಗಿದೆ. ಪ್ರೇಕ್ಷಾ ಧ್ಯಾನ, ವಿಪಶ್ಯನ ಧ್ಯಾನ, ಉದಾಸೀನ ಧ್ಯಾನ, ವಿವೇಕ ವೈರಾಗ್ಯ ಶಕ್ತಿ ಸಂಪತ್ತಿ ಮುಮುಕ್ಷತ್ವದ ಜೊತೆ ಧ್ಯಾನ, ಅಭಿಪ್ಸಾ ತ್ಯಾಗ ಸಮರ್ಪಣದ ಜೊತೆಯಲ್ಲಿ ಧ್ಯಾನ, ತಪಃ, ಸ್ವಾಧ್ಯಾಯ ಈಶ ಉಪನಿಧಾನ್ ಜೊತೆಯಲ್ಲಿ ಧ್ಯಾನ, ಭಗವಂತನ ಮಹಿಮೆಯನ್ನು ವಿಚಾರ ಮಾಡ್ತಾ ಮಾಡ್ತಾ ಅದರಲ್ಲೇ ಸುವಿಚಾರ ಧ್ಯಾನ, ವಿಚಾರ ಮಾಡ್ತಾ ಮಾಡ್ತಾ ಅದರಲ್ಲೇ ನಿರ್ವಿಚಾರ, ನಿರ್ವಿಕಲ್ಪ, ಅದರಲ್ಲೇ ನಾವು ಎಲ್ಲ ಕಳೆದು ಹೋಗ್ಬಿಡ್ತೀವಿ. ಯಥೋ ವಾಚ ನಿವರ್ತಂತೆ ಅಪ್ರಾಪ್ಯ ಮನಸಃ ಸ ಬುದ್ಧಿಶ್ಚ ನ ವಿಚಿಷ್ಟತಿ ತಾಮಾಹು ಪರಮ. ಸವಿಚಾರ ಧ್ಯಾನ, ನಿರ್ವಿಚಾರ ಧ್ಯಾನ, ಸಮಾಧಿ, ಸವಿಕಲ್ಪ, ನಿರ್ವಿಕಲ್ಪ, ಸಬೀಜ ನಿರ್ಬೀಜ ಧ್ಯಾನ, ಮೂಲಾಧಾರದಿಂದ ಹಿಡಿದು ಸಹಸ್ರಾರದ ತನಕ ಕುಂಡಲಿನಿ ಧ್ಯಾನ. ಹೀಗೆ ಧಾರಣೆ, ಧ್ಯಾನ, ಸಮಾಧಿ ಪೂರ್ವಕವಾಗಿ ದೇಶಬಂಧ ಚಿತ್ತಸ್ಯ ಧಾರಣ ತತ್ತ ಪ್ರತ್ಯೇಕತಾನತ ಧ್ಯಾನಂ ತದೇವ ಅರ್ಥಮಾತ್ ನಿರ್ಭಾಸಂ ಸ್ವರೂಪ ಶೂನ್ಯ ಸಮಾಧಿ ತ್ರಯಂ ಏಕತ್ರ ಸಂಯಮ ತಜ್ಜಾತ್ ಪ್ರಜ್ಞಾಲೋಕ. ಧಾರಣೆ, ಧ್ಯಾನ, ಸಮಾಧಿ, ಪ್ರಜ್ಞಾಪೂರ್ವಕವಾದ ಸಂಯಮಪೂರ್ವಕ ಧ್ಯಾನ. ಎರಡು ಕೈಗಳನ್ನು ಹೀಗೆ ಮೇಲೆತ್ಕೊಳ್ಳಿ. ನೋಡಿ, ಹೀಗೆ ಪ್ರತಿದಿನ 3 ರಿಂದ 5 ನಿಮಿಷಗಳ ತನಕ ಹೀಗೆ ಧ್ಯಾನ ಮಾಡ್ತಾನೆ ಇರಿ. ಮತ್ತೆ ಧ್ಯಾನದ ಮೂಲ ಏನಿದೆ, ಕಾಲನ್ನು ಮುಂದೆ ಅಗಲಿಸ್ಕೊಳ್ಳಿ. ನಿಮ್ಮನ್ನ ನೀವು ಪರಮಚೇತನ, ಪರಮ ಚೈತನ್ಯ ರೂಪದಲ್ಲಿ, ಶಿವರೂಪದಲ್ಲಿ, ಜ್ಯೋತಿ ಸ್ವರೂಪ ಆತ್ಮದ ರೂಪದಲ್ಲಿ ಅನುಭವ ಮಾಡಿಕೊಳ್ಳಿ. ನನ್ನ ಜೊತೆಯಲ್ಲಿ ಹೇಳಿ: ನಾನು ನಿತ್ಯ ಶುದ್ಧ ಬುದ್ಧ, ಮುಕ್ತ ಸ್ವಭಾವ, ज्ञानमय, ज्योतिर्मय, तेजोमय, सुख शांति, आनंदमय, पुरुषार्थमय, परमार्थमय, अजर अमर, नित्य विनाशी ಶಿವರೂಪ ಆತ್ಮ ಹೂಂ. ನಾವು ಈ ಥರ ಆತ್ಮವಾಗಿದ್ದೀವಿ ಅಂತ ನಮಗೆ ಯಾವಾಗಲೂ ಅರ್ಥವಾಗಬೇಕು ಅಷ್ಟೇ. ಇದಕ್ಕಿಂತ ಕೆಳಗೆ ಬರಲೇಬೇಡಿ. ಇದೇ ನಮ್ಮ ಜೊತೆಯೇ ಆಗಿದೆ. ಇದಕ್ಕಿಂತ ನೀವು ಕೆಳಗಡೆ ಬರಬೇಡಿ ಅಷ್ಟೇ. ಹಾಗಾದ್ರೆ ಇವತ್ತು ನಿಮಗೆ ಧ್ಯಾನದ ವಿವಿಧ ಆಯಾಮಗಳಿವೆ. ಧ್ಯಾನವನ್ನು ಬೇರೆ ಬೇರೆ ದಿಕ್ಕುಗಳಿಂದ ಮಾಡ್ತಾ ಹೇಗೆ ನಾವು ನಮ್ಮನ್ನು ನಾವೇ ನಮ್ಮ ಸ್ವರೂಪದಲ್ಲಿ ವಿಲೀನ ಮಾಡಿಸ್ತೀವೋ, ನಮ್ಮ ನಿಜತೆಯಲ್ಲಿ ನಾವು ಹೇಗೆ ಬದುಕಬೇಕು ಅಂತ ನಾವು ನಿಮಗೆ ಧ್ಯಾನದಿಂದ ಹೇಳ್ಕೊಟ್ವಿ. ಈಗ ಕೆಲವರಿಗಂತೂ ಧ್ಯಾನ ಮಾಡೋ ಅಭ್ಯಾಸವಂತೂ ಇಲ್ವೇ ಇಲ್ಲ. ಗೊತ್ತಿಲ್ಲ ಯಾವ ರೀತಿ ಇವರು ಜೀವನ ಮಾಡ್ತಿದ್ದಾರೋ ಅಂತ. ಸ್ವಲ್ಪ ಸಮಯ ಆದರೂ ನೀವು ಧ್ಯಾನಕ್ಕೆ ಕೊಟ್ಟು ಬಿಡಿ.